ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಸದ್ಯಕ್ಕಂತೂ ದುಬಾರಿ ದುನಿಯಾ, ಯುದ್ಧದ ಎಫೆಕ್ಟ್ನಿಂದ ಎಲ್ಲವೂ ದುಬಾರಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು. ಈಗ ಅದರ ಬೆನ್ನಲ್ಲೇ LPG ದರ ಕೂಡ ಹೆಚ್ಚಾಗಿದೆ. ದೂರದಲ್ಲಿ ಯುದ್ಧದ ಬೆಂಕಿ ಹೊತ್ಕೊಂಡಿದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಬೆಂಕಿ ಆರಿ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಬೇರೆ ದೇಶಗಳ ಜೊತೆಗೆ ಕಂಪೇರ್ ಮಾಡಿ ಜಸ್ಟಿಫೈ ಮಾಡುವಂತಹ ಪ್ರಯತ್ನ. ಬಟ್ ಏನೇ ಆದರೂ ಕೂಡ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿರೋದಂತೂ ಸತ್ಯ. ಮತ್ತೆ ಕೊಲ್ಲಿಯುದ್ಧ ಆರಂಭವಾದರೆ ಮತ್ತೆ ದರ ಏರಿಕೆ ಆಗುತ್ತಾ? ದರ ಏರಿಕೆ ಒಂದೇ ಪರಿಹಾರನ ಸರ್ಕಾರಕ್ಕೆ? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ದುಬಾರಿ ಕಿಚನ್, ಏರುತ್ತಿದೆ LPG ದರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ. ಈ ಯುದ್ಧ ಕೇವಲ ಆ 3 ರಾಷ್ಟ್ರಗಳ ಮೇಲೆ ಮಾತ್ರ ಎಫೆಕ್ಟ್ ಆಗ್ತಾ ಇಲ್ಲ, ಬದಲಿಗೆ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ತರ್ತಾ ಇದೆ. ನಮ್ಮ ದೇಶದಲ್ಲಿ ತೈಲದ ಜೊತೆ LPG ದರವೂ ಕೂಡ ಭಾರಿ ದುಬಾರಿ ಆಗಿದೆ. ಬೆಂಗಳೂರಲ್ಲಿ 950 ರೂಪಾಯಿ ದಾಟಿದೆ ಸಿಲಿಂಡರ್ ದರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಮೌನವಾಗಿದೆ. ಕಿಚನ್ ವಿರೋಧಿ ಸರ್ಕಾರಗಳಿಗೆ ಉಳಿಗಾಲ ಇಲ್ಲ ಅಂತ ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗೆ ಒಂದು ಕಡೆ ಹಣದುಬ್ಬರ, ರೂಪಾಯಿ ಮೌಲ್ಯ ಕುಸಿತಕ್ಕೆ ಕೊನೆಯೇ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸಂಬಂಧಪಟ್ಟವರು ಅಂದರೆ ಮೋದಿ ಆಗಿರ್ಬೋದು ಅಥವಾ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಈ ಮೌನ ಯಾಕೆ ಅನ್ನೋದು ಜನರ ಪ್ರಶ್ನೆ. ದೇಶದ ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಕೂಡ ತನ್ನ ಆಕ್ರೋಶವನ್ನು BJPಯ ವಿರುದ್ಧ ಹೊರಹಾಕ್ತಾ ಇದೆ. ಹಾಗೆ ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕು. ಕೇಂದ್ರ ಈ ಒಂದು ಬೆಲೆ ಏರಿಕೆಯ ಬಗ್ಗೆ ಒಂದಿಷ್ಟು ಸಮರ್ಥನೆಯನ್ನು ನೀಡ್ತಾ ಇದೆ, ಜಸ್ಟಿಫೈ ಮಾಡ್ಕೊಳ್ತಾ ಇದೆ. ಯಾವ ರೀತಿ? ಭಾರತದ LPG ದರವನ್ನು ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ. ಅಂದರೆ ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ, ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ LPG ದರ ಭಾರತದಲ್ಲೇ ಕಡಿಮೆ ಅಂತ ಸರ್ಕಾರ ಸಮರ್ಥನೆಯನ್ನು ಮಾಡ್ಕೊಂಡಿದೆ. ಬಟ್ ಈ ರೀತಿ ಬೇರೆ ದೇಶಗಳ ಜೊತೆ ನಮ್ಮ ದೇಶವನ್ನು ಕಂಪೇರ್ ಮಾಡೋದು ಎಷ್ಟು ಸರಿ? ಯಾಕಂದರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿನೇ ಬೇರೆ ಥರ ಇರುತ್ತೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೇ ಬೇರೆ ಥರ ಇರುತ್ತೆ. ಹೀಗಾಗಿ ಈ ಕಂಪೇರ್ ಮಾಡಿ ಒಂದು ಜಸ್ಟಿಫಿಕೇಶನ್ ಕೊಡೋದು ನಿಜಕ್ಕೂ ಸರಿನಾ? ಯಾಕಂದರೆ ಪಾಕಿಸ್ತಾನದಲ್ಲಿ ನಾವು ನೋಡ್ತಾ ಇದ್ರೆ LPG ದರ ಅಲ್ಲಿ 1046 ರೂಪಾಯಿ ಇದೆ. ಹಾಗೆ ನೇಪಾಳದಲ್ಲಿ 1207 ರೂಪಾಯಿ ಇದೆ. ಬಾಂಗ್ಲಾದೇಶದಲ್ಲಿ 1225 ರೂಪಾಯಿ ಇದೆ. ಹಾಗೆ ಶ್ರೀಲಂಕಾದಲ್ಲಿ 1241 ರೂಪಾಯಿ ಇದೆ. ಅಮೆರಿಕಾದಲ್ಲಿ 1755 ರೂಪಾಯಿ ಇದೆ. ಆಸ್ಟ್ರೇಲಿಯಾದಲ್ಲಿ 1765 ರೂಪಾಯಿ ಇದೆ. ಹಾಗೆ ಕೆನಡಾದಲ್ಲಿ 2411 ರೂಪಾಯಿ ಇದೆ. ಅಂದರೆ ಈ ದೇಶಗಳ ಜೊತೆ ಕಂಪೇರ್ ಮಾಡಿ ನಮ್ಮ ಸರ್ಕಾರ ನಮ್ಮ ಜನರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಬೇರೆ ಕಡೆಗೆ ಕಂಪೇರ್ ಮಾಡಿದರೆ ಇಲ್ಲಿ ಕಮ್ಮಿ ಇದೆ, ಸೊ ಹೆದರ್ಕೊಳ್ಳುವಂಥ ಒಂದು ಪ್ರಮೇಯ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಈ ರೀತಿ ಕಂಪ್ಯಾರಿಸನೇ ಫಸ್ಟ್ ಆಫ್ ಆಲ್ ಸರಿಯಲ್ಲ. ಯಾಕಂದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ರೀತಿ ಇರುತ್ತೆ. ಹಾಗೆ ಅಕಸ್ಮಾತ್ ಸದ್ಯಕ್ಕಂತೂ ಸೀಸ್ ಫೈರ್ ಅಥವಾ ಶಾಂತಿ ಒಪ್ಪಂದದ ಮಾತುಕತೆಗಳು ನಡೀತಾ ಇದೆ. ಬಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಯುದ್ಧದ ವಾತಾವರಣ ಕಂಟಿನ್ಯೂ ಆಗೇ ಇದೆ. ಅಕಸ್ಮಾತ್ ಏನಾದರೂ ಮತ್ತೆ ಮುಂಚಿನ ಥರ ಕೊಲ್ಲಿ ಯುದ್ಧ ಆರಂಭವಾದರೆ ಮತ್ತೆ ಏರಿಕೆ ಆಗುತ್ತಾ? ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಆಗಿದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, LPG ದರ ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ಮತ್ತೇನಾದರೂ ಯುದ್ಧ ಮೊದಲಿನಂತೆ ಪ್ರಾರಂಭ ಆದರೆ ಮತ್ತೆ ದರ ಏರಿಕೆ ಆಗುತ್ತಾ? ಅಥವಾ ಈಗೇನೋ ಅವ್ರು ಹೇಳ್ತಾ ಇರೋದು ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಇಲ್ಲ, ಹೀಗಾಗಿ ನಾವು ಪ್ರೈಸ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಬಟ್ ಇನ್ ಕೇಸ್ ಯುದ್ಧ ಎಲ್ಲ ಸರಿಯಾಗಿ ಎಲ್ಲವೂ ಕೂಡ ಸೆಟಲ್ ಆದರೆ ಈ ಜಾಸ್ತಿ ಮಾಡಿರುವಂಥ ಪ್ರೈಸ್ನ ಮತ್ತೆ ಕಮ್ಮಿ ಮಾಡ್ತಾರಾ? ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಒಂದ್ಸಲ ಜಾಸ್ತಿ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅವರು ಕಮ್ಮಿ ಮಾಡೋದಿಲ್ಲ. ಹೀಗಾಗಿ ಮುಂದೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಗೊತ್ತಿಲ್ಲ. ಒಂದು ಕಡೆ ಊಟ ಮಾಡೋದಕ್ಕೂ ಕೂಡ ಈ ಅಡುಗೆ ಮಾಡಬೇಕಾ ಬೇಡವಾ, ಏನಿವತ್ತು ಮಾಡಬೇಕು, ಬೆಳಿಗ್ಗೆ ತಿಂಡಿಗೆ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡುವಂಥ ಪರಿಸ್ಥಿತಿ. ರೊಟ್ಟಿ ಮಾಡಬೇಕಾ, ದೋಸೆ ಮಾಡಬೇಕಾ, ಯಾವುದು ಜಾಸ್ತಿ ಗ್ಯಾಸ್ನ ಕನ್ಸ್ಯೂಮ್ ಮಾಡುತ್ತೆ ಅದನ್ನು ಸ್ಕಿಪ್ ಮಾಡುವಂಥ ಪರಿಸ್ಥಿತಿ. ಅಂದರೆ ಈ ರೀತಿ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶಕ್ಕೆ ಅಂತ ಮೇ ಬಿ ಯಾರೂ ಕೂಡ ಗೆಸ್ ಮಾಡಿರ್ಲಿಕ್ಕಿಲ್ಲ. ಬಟ್ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ.
ಎಸ್, ಇನ್ನು ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನೀವು ಕೂಡ ಕರೆ ಮಾಡಬಹುದು. ಅಂದರೆ ಜಾಗತಿಕವಾಗಿ ಈ ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗ್ತದೆ, ಹಾಗೆ ನಿಮ್ಮ ಮನೆಗಳಲ್ಲಿ ಈ ಯುದ್ಧದ ಎಫೆಕ್ಟ್ ಅಥವಾ ಈ ಬೆಲೆ ಏರಿಕೆ ಎಫೆಕ್ಟ್ ಯಾವ ರೀತಿ ಇದೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂಥ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಈಗ ನಮ್ಮ ಜೊತೆ ಗೆಸ್ಟ್ ಕೂಡ ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಗೃಹಿಣಿ ಮಹಾಲಕ್ಷ್ಮಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಒಂದು ಬೆಲೆ ಏರಿಕೆ ವಿಚಾರ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇದು ತಡ್ಕೊಳಕ್ಕಾಗಲ್ಲ. ಜನಸಾಮಾನ್ಯರಿಗೆ ಇದು ಒಂಥರ ದೊಡ್ಡ ಹೊಡೆತಾನೆ ಅನ್ಬೋದು. ಯಾಕೆಂದ್ರೆ LPG ಅಂತ ಅನ್ನೋದು ನಮ್ಮ ದಿನನಿತ್ಯದ ಬಳಕೆ. ಅದು ಪ್ರತಿ ಮನೆಯಲ್ಲೂ, ಯಾವ ಮನೆಯಲ್ಲೂ ಇವತ್ತು ನಮ್ಮ ದೇಶದಲ್ಲಿ LPG ಸಿಲಿಂಡರ್ ಇಲ್ಲದೆ ಯಾವ ಮನೇನೂ ಇಲ್ಲ. ಒಂದು ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಯಾವ್ದು ಎಲ್ಲಿಂದ ಎಲ್ಲಿಗೆ ತಗೊಂಡ್ರು ನಮ್ಮ ದಿನ ಬಳಕೆಯ ವಸ್ತು. ಈಗ ಪೆಟ್ರೋಲ್ ಡೀಸೆಲ್ ಅಂದ್ರೆ ಆಲ್ಟರ್ನೇಟ್ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ ಹೇಳ್ತಾರೆ, ಮೆಟ್ರೋಲ್ ಓಡಾಡಿ, ಸೈಕಲ್ ಅಲ್ಲಿ ಓಡಾಡಿ ಅಂತ ಹೇಳ್ತಾರೆ. ಈಗ LPG ಇದಕ್ಕೆ ಯಾವ ಒಂದು ಆಲ್ಟರ್ನೇಟ್ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು ನಾವು. ಒಂಥರ ಸೌದೆ ಒಲೆ ಟೌನ್ ಅಲ್ಲಿ ಆಗಲ್ಲ, ಎಲ್ಲೂ ಸೌದೆ ಒಲೆ ಅದು ಎಲ್ಲೂ ಆಗಲ್ಲ, ಟೌನ್ ಅಲ್ಲೇ ಅಲ್ಲ, ಎಲ್ಲೂ ನಾವು ಅದನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಬಟ್ ಜನನ ಅಂತ ಪರಿಸ್ಥಿತಿಗೆ ತಂದಿಡ್ತಿದಾರ, ನೆಕ್ಸ್ಟ್ ನಾವು ಅದನ್ನೇ ಆಲ್ಟರ್ನೇಟ್ ಆಗಿ ಯೋಚನೆ ಮಾಡ್ಬೇಕಾ ಅಂತ ಯೋಚಿಸ್ಬೇಕಾಗಿದೆ. ಓಕೆ, ಸೊ ಈಗ ಗೃಹಿಣಿಯಾಗಿ ನೀವು ಅಂದ್ರೆ ಈಗ ಮುಂಚೆ ಎಲ್ಲ ಒಂದು ಸಿಲಿಂಡರ್ನ ತಗೊಂಡ್ರೆ ಎಷ್ಟು ದಿನಗಳ ಕಾಲ ಅದು ಬರ್ತಾ ಇತ್ತು, ಈಗ ಯಾವ ರೀತಿ ನಿಮ್ಗೆ ಎಫೆಕ್ಟ್ ಆಗ್ತಿದೆ ಪ್ರೈಸ್ ಜಾಸ್ತಿ ಆದ್ಮೇಲೆ? ನೋಡಿ, ನಮ್ಮ ಮನೆಯಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು 3 ಇಂದ 4 ಜನ ಇದ್ದೀವಿ ಇಟ್ಕೊಳ್ಳಿ. ಒಂದು 2 ತಿಂಗಳವರೆಗೂ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ. 2 ತಿಂಗಳವರೆಗೂ ಯೂಸ್ ಮಾಡ್ತಿದ್ವಿ. ಅದು 4 ಜನ ಮಿನಿಮಮ್, ಒಂದು 4 ಜನ ಮನೆ ಇರೋರು. ಆದ್ರೆ ಹೆಚ್ಚಿನ ಜನ ನಮ್ಮ ಭಾರತದಲ್ಲಿ ಒಟ್ಟು ಕುಟುಂಬದಲ್ಲಿ ಇರೋರು. ಒಟ್ಟು ಕುಟುಂಬ, ನಾವು ಅರ್ಬನ್ ಅಲ್ಲಿ ನೋಡಿದ್ರೆ ಇರಲ್ಲ, ಬಟ್ ನಾವು ರೂರಲ್ ಕಡೆ ನೋಡಿದ್ರೆ ತುಂಬಾ ಜನ ಇರೋಂತ ಮನೆಯಲ್ಲಿ ತಿಂಗಳಿಗೊಂದು ಸಿಲಿಂಡರ್ ಬೇಕಾಗುತ್ತೆ. ಹೌದು, ತಿಂಗಳಿಗೊಂದು ಸಿಲಿಂಡ್ರು ಅವರು 1,000 ರೂಪಾಯಿ, 950, 1,000 ರೂಪಾಯಿ ಬರೀ ಒಂದೊಂದು ಸಿಲಿಂಡರ್ಗೆ ಕೊಟ್ಟು ಬಿಟ್ರೆ ಪಾಪ ರೂರಲ್ ಜನ, ಅಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡೋರು ಎಲ್ಲಿಂದ ಕೊಡೋಕ್ಕಾಗತ್ತೆ ಅವ್ರಿಗೆ? ಆ ರೈತರಾಗಿರ್ಬೋದು, ಅಲ್ಲಿನ ಕಾರ್ಮಿಕರಾಗಿರ್ಬೋದು, ಅಥವಾ ನಮ್ಮ ಬೆಂಗಳೂರುಗಳಲ್ಲೇ ಹೆಚ್ಚಿನ ಕಾರ್ಮಿಕರಿದ್ದಾರೆ, ಅವರೆಲ್ಲ ಎಲ್ಲಿಂದ ಕೊಡೋಕ್ಕಾಗತ್ತೆ? ಅವಾಗ ಯಾವುದು ನಮ್ಮ ಹಿಂದಿನ ಸರ್ಕಾರಗಳಿದ್ದಾಗ ಅವತ್ತು ದೊಡ್ಡ ಗಲಾಟೆ ಆಗಿದ್ದೇನೆ ಇವರು LPG ಸಿಲಿಂಡರ್ ಸ್ಟ್ರೈಕ್ ಮಾಡಿ ಅಧಿಕಾರಕ್ಕೆ ಬಂದವರು. ಕೇಂದ್ರ ಸರ್ಕಾರ ಅವ್ರದ್ದು ಮೇನ್ ಇದ್ದೇನೆ LPG ಸಿಲಿಂಡರ್ ಮತ್ತೆ ಇದು. ಬಟ್ ಇವತ್ತು ನೋಡಿದ್ರೆ ಅವ್ರು ಅದನ್ನೇ ತಲೆ ಕೆಡ್ಸ್ಕೊಂತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸಮರ್ಥನೆ ಕೊಡೋಕ್ಕೂ ಯಾರು ಮುಂದೆ ಬಂದು ಸಮರ್ಥನೆನೂ ಕೊಡ್ತಿಲ್ಲ. ನೋಡೋಕ್ ಹೋದ್ರೆ ನಮ್ಮ ಇಂಧನ ಮಿನಿಸ್ಟರ್ ಆಗಿರ್ಬೋದು ಅಥವಾ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಯಾರೊಬ್ರು ಅದ್ರ ಬಗ್ಗೆ ಜನಕ್ಕೆ ಸಮಾಧಾನ ಹೇಳೋಕ್ಕೂ ಯಾರು ಬರ್ತಿಲ್ಲ ಮುಂದೆ. ಒಂಥರ ಜನಕ್ಕೆ ಯಾರು ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಬಿಡ್ಬೇಕು, ನಾವು ಇಷ್ಟು ಹೇಳ್ಬಿಡ್ತೀವಿ, ನೀವು ಅಷ್ಟು ಕೊಟ್ಬಿಡ್ಬೇಕು, ಮತ್ತೆ ಪ್ರಶ್ನೆನೇ ಕೇಳಬಾರ್ದು ಅನ್ನೋ ಒಂದು. ಯಾಕೆ ನಿಮ್ಗೆ ಬೇಕು ಅಂದ್ರೆ ನೀವು ತಗೊಳ್ಳಿ, ಇಲ್ಲಾಂದ್ರೆ ಉಪವಾಸ ಮಲಗಿ ಅನ್ನೋ ತರ. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಈ ರೀತಿ LPGನ ಕಮ್ಮಿ ಯೂಸ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಾರಕ್ಕೊಂದ್ಸಲ ಉಪವಾಸ ಮಾಡುವಂತ ಪರಿಸ್ಥಿತಿ ಕೂಡ ಬರ್ಬೋದು. ಖಂಡಿತ. ಇನ್ನು ಮುಂಚೆ ಏಕಾದಶಿಗೆ ಉಪವಾಸ ಮಾಡ್ತಿದ್ರು, ಸಿಲಿಂಡರ್ಗೋಸ್ಕರ ಸಿಲಿಂಡರ್ ಮಾಡ್ತಿದ್ರು. ಇವಾಗ ಏನು ಅಂತಂದ್ರೆ ಸಿಲಿಂಡರ್ ಎಲ್ಲ ನೀವು ವಾರಕ್ಕೊಂದ್ಸತಿ ಉಪವಾಸನೆ, ಮನೆ ಮಂದಿ ಎಲ್ಲ ನೀರ್ ಕುಡ್ಕೊಂಡು ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲ್ಕೊಳ್ಳಿ ಅನ್ನೋ ತರ ಆಗ್ಬಿಟ್ಟಿದೆ. ಆ ರೀತಿ ದಿನಗಳು ಕೂಡ ಬರಬಹುದು, ಖಂಡಿತ ಬರುತ್ತೆ. ಅಂದ್ರೆ ಮೇಡಮ್, ಈಗ ಈ ದರ ಏರಿಕೆಯಿಂದ ಈ ಮಧ್ಯಮ ವರ್ಗ ಹಾಗೆ ಬಡ ವರ್ಗ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಒಂದೊಂದೇ ನೀವು ಹೇಳೋದಾದ್ರೆ? ಈಗ ಮಧ್ಯಮ ವರ್ಗದವ್ರಿಗೆ ಏನು ಅಂತಂದ್ರೆ ಅವ್ರು ಸಂಬಳ ಬರ್ತಿರುತ್ತೆ, ಒಂದು ಬಡ್ಜೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸಿಲಿಂಡರ್ಗಿಷ್ಟು, ಮನೆ ಕೆಲಸದವ್ರಿಗಿಷ್ಟು, ನಮ್ಮ ಖರ್ಚು ವೆಚ್ಚಗಳಿಷ್ಟು, ಗ್ರಾಸರೀಸ್ಗಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡು, ಈಗ ಏಕಾಏಕಿ ಅವ್ರಿಗೆ 100 ರೂಪಾಯಿ ಹೆಚ್ಚಿಗೆ ಆದ್ರೂ ಅದು ಎಫೆಕ್ಟ್ ಆಗೇ ಆಗುತ್ತೆ ಅವ್ರಿಗೆ. ಯಾಕೆ ಅಂತಂದ್ರೆ ಬರೀ ಅದೊಂದಕ್ಕೆ, ಈಗ ಎಕ್ಸಾಂಪಲ್ ಸಿಲಿಂಡರ್ ಒಂದು ಬೆಲೆ ಹೆಚ್ಚಿಗೆ ಆಗಲ್ಲ, ಸಿಲಿಂಡರ್ ಒಂದು ಜಾಸ್ತಿ ಆಗ್ಬಿಡಲ್ಲ, LPG ಒಂದು ಜಾಸ್ತಿ ಆಗ್ಬಿಡಲ್ಲ, ಅದ್ರ ಜೊತೆ ತರಕಾರಿಗಳ ಬೆಲೆ ಜಾಸ್ತಿ ಆಗುತ್ತೆ, ಅದ್ರ ಜೊತೆ ಮನೆ ಕೆಲಸದವರು ನಮಗೂ ಸಂಬಳ ಜಾಸ್ತಿ ಕೊಡಿ, ನಾವೇನ್ ಸಿಲಿಂಡರ್ ಉಪಯೋಗಿಸಲ್ವಾ, ನಮ್ಗೂ ಹೆಚ್ಚಿಗೆ ಖರ್ಚಾಗುತ್ತೆ, ನಮಗೂ ಸಂಬಳ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಈಗ ಒಂದೇ ಒಂದು ನಾವು ಸಿಲಿಂಡರ್ ಬೆಲೆ ಒಂದೇ ಹೆಚ್ಚಿಗೆ ಮಾಡಿರೋದು, ಇನ್ನೇನಾದ್ರೂ ನಾವು ಹೆಚ್ಚಿಗೆ ಮಾಡಿದೀವ? ಇಲ್ಲ, ಅದು ಅದಕ್ಕೆ ರಿಲೇಟೆಡ್, ಬೇರೆದಕ್ಕೆಲ್ಲ ರಿಲೇಟ್ ಆಗಿರುತ್ತೆ. ಆದ್ರೆ ಅದ್ರ ಬಗ್ಗೆ ಯಾಕೆ ಯಾರು ಬಂದು ಸಮರ್ಥನೆ ಕೊಡ್ತಿಲ್ಲ? ಆಯ್ತು, ಈಗ ಏನೋ ನೀವು ಸಿಲಿಂಡರ್ ಆಲ್ಟರ್ನೇಟ್ ತಗೊಂಡ್ಬಿಡಿ, ಆಯ್ತು, ನೀವು ಬೇರೆ ಆಲ್ಟರ್ನೇಟ್ ಏನ್ ಕೊಟ್ಬಿಡ್ತೀರಾ? ಕೊಟ್ಬಿಟ್ರೆ ನೀವು ಎಲೆಕ್ಟ್ರಿಕ್ ಕೊಡ್ಬೋದು, ಜಾಸ್ತಿ ಅಂದ್ರೆ ಅದು ಕೊಡ್ಬೋದು. ಆದ್ರೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿನೂ ಇವತ್ತು ನೀವು 24 ಗಂಟೆ ಸರಿಯಾಗಿ ಕೊಡ್ತಿಲ್ವಲ್ಲ. ರೂರಲ್ ಕಡೆ ಏನೋ ನಮ್ಮ ಮೆಟ್ರೋ ಸಿಟೀಸ್ ಅಲ್ಲಿ ನಾವು ಮಳೆ ಬಂದ್ರೆ ಅದು ಇರಲ್ಲ. ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಏನ್ ಇವ್ರಿಗೆ ಒಂದು ಪ್ಲಾನ್ ಬಿ ಏನು ಜನಕ್ಕೆ ಹಿಂಗಾದ್ರೆ? ಯಾಕೆ ಇವತ್ತು ವಾರ್ ನಡೀತಿರೋದು ಇವಾಗಿಂದ ಸಾಕಷ್ಟು ತಿಂಗಳುಗಳಿಂದ ಮತ್ತೆ ಒಬ್ಬ ಸರ್ಕಾರಗಳಿಗೆ ಗೊತ್ತಿರುತ್ತೆ ವಾರ್ ನಡೆದ್ರೆ ಸೈಡ್ ಎಫೆಕ್ಟ್ಸ್ ಏನು, ನಮಗೆ ಏನೆಲ್ಲ ಪರಿಣಾಮ. ಸೊ ಇವ್ರ ಹತ್ರ ಆಲ್ಟರ್ನೇಟ್ ಪ್ಲಾನ್ಸ್ ಇಲ್ವಾ? ಏನು ಜನಕ್ಕೋಸ್ಕರ ಇವ್ರು ಏನು ಯೋಚನೆ ಮಾಡ್ತಿಲ್ವಾ? ಜನಕ್ಕೋಸ್ಕರ ಯೋಚನೆ ಮಾಡ್ತೀರಿ, ಇಷ್ಟೊಂದು ಆಲ್ಟರ್ನೇಟ್ ತರಬೇಕಿತ್ತು, ಯಾಕೆ ಆಲ್ಟರ್ನೇಟ್ ತರ್ತಿಲ್ಲ? ಅಥವಾ ಯಾಕೆ ಬಂದು ನೀವು ಅಟ್ಲೀಸ್ಟ್ ಜನಗಳಿಗೆ ಸಮಾಧಾನ ಮಾಡ್ತಿಲ್ಲ? ಯಾಕೆ
ಈಗ ನೀವಂತೂ ಏನು ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಸಮಾಧಾನ ಮಾಡ್ಬೋದಲ್ಲ. ಯಾಕೆ ಮುಂದೆ ಬಂದು ಸಮಾಧಾನ ಮಾಡ್ತಿಲ್ಲ ಜನಕ್ಕೆ? ಅಂದ್ರೆ ನೀವು ಜನನ್ನ ವೋಟರ್ಸ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ. ನಾವೇನ್ ಮಾಡಿದ್ರು ನಡೆಯುತ್ತೆ, ಒಂಥರ ಡಿಕ್ಟೇಟರ್ಶಿಪ್ ಅನ್ನೋದು ನೀವು ತೋರಿಸ್ಕೊಡ್ತಾ ಇದ್ದೀರಾ. ಇಂಡೈರೆಕ್ಟ್ ಆಗಿ ಇದು ಡಿಕ್ಟೇಟರ್ಶಿಪ್ಪೇ ಅಲ್ವಾ? ನಾವೇನ್ ಮಾಡಿದ್ರು ನೀವು ಮಾಡಿಸ್ಕೋಬೇಕು ಅಷ್ಟೇ. ನಿಮ್ಗೆ ಪ್ರಶ್ನೆ ಕೇಳಕ್ಕೂ ಅವಕಾಶ ಇಲ್ಲ ಅನ್ನೋ ತರ ನಮ್ಗೆ ಅದು ಫೀಲ್ ಆಗ್ತಿದೆ. ನಮ್ಗೆ ಯಾರನ್ನಪ್ಪ ಕೇಳೋದು, ಹೌದು, ಯಾರನ್ನ ಕೇಳಬೇಕು ನಾವೀಗ ಅನ್ನೋದು ನಮ್ಗೂ ಫೀಲ್ ಆಗ್ತಾ ಇದೆ ಈಗ ಮೇಡಮ್. ಈಗ ಯುದ್ಧತರ ವಾತಾವರಣದಲ್ಲಿ ಅಥವಾ ಈ ರೀತಿ ಬೆಲೆ ಏರಿಕೆ ವಿಚಾರದಲ್ಲಿ ನಿಮ್ ಪ್ರಕಾರ ಈ ಸೆಂಟ್ರಲ್ ಗವರ್ಮೆಂಟ್ ರೋಲ್ ಏನು ಅಂತ? ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾ ಕಡೆಯಿಂದ ತರಿಸ್ಕೊಳ್ಳೋದು. ಇಂಧನ ಮಿನಿಸ್ಟರ್ ಅಂತ ಒಬ್ರು ಇರ್ತಾರೆ. ಇಂಧನ ಮಿನಿಸ್ಟರ್ ಕೆಲಸ ಏನು? ಎಲ್ಲಿಂದ ನಾವು ಕ್ರೂಡ್ ಆಯಿಲ್ ಎಷ್ಟು ತಗೋಬೇಕು, ತಗೊಳ್ತಾ ಇದೀವಿ, ಇದಕ್ಕೆ ಟ್ಯಾಕ್ಸ್ ಎಷ್ಟು ಹಾಕಬೇಕು, ಇದಕ್ಕೆ ನಮ್ಮ ಮೇಲೆ ಸರ್ಕಾರದ ಮೇಲೆ ಹೊರೆ ಎಷ್ಟು ಬೀಳುತ್ತೆ, ನಾವು ಜನಸಾಮಾನ್ಯರಿಗೆ ಟ್ಯಾಕ್ಸ್ ಏನ್ ಹಬ್ಬ ಬಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದು. ಯಾವ್ದ್ರಲ್ಲೋ ಒಂದ್ರಲ್ಲಿ ಕಮ್ಮಿ ಮಾಡಿದ್ರೆ ಜನಕ್ಕೆ ಇವಾಗ ನೀವು ಮಾರ್ಚ್ ಇಂದ 2 ತಿಂಗಳಲ್ಲಿ ನೀವು ಅಪ್ರಾಕ್ಸಿಮೇಟ್ ಆಗಿ 60 ರೂಪಾಯಿ ಜಾಸ್ತಿ ಮಾಡಿದ್ದೀರಿ. 60 ರೂಪಾಯಿ ಜಾಸ್ತಿ ಮಾಡಿರೋದನ್ನ ಎಲ್ಲಿಂದ ತಡ್ಕೊಳಕ? ಅದಕ್ಕೇನು ಆಲ್ಟರ್ನೇಟ್ ನಿಮಗೆ ಕಾಣಿಸ್ಲೇ ಇಲ್ವಾ? ಒಬ್ಬೊಬ್ಬ ಮನುಷ್ಯ ನೀವೇನ್ರಿ 60 ರೂಪಾಯಿ ಜಾಸ್ತಿನಾ ಅಂತ ಕೇಳ್ಬೋದು. ಹೌದು, ಪಾಪ ಕಾರ್ಮಿಕ ವರ್ಗದವ್ರಿಗೆ, ಆಟೋ ಓಡಿಸೋರ್ಗೆ, ಡ್ರೈವರ್ಗಳಿಗೆ 60 ರೂಪಾಯಿ ಜಾಸ್ತಿನೇ. ಅದಕ್ಕೆ ಹೆಂಗ್ ಮಾಡ್ತೀರಾ ನೀವು? ಆಲ್ಟರ್ನೇಟ್ ಇಲ್ಲ. ನಾವ್ ಏನ್ ಕೇಳೋಣ ನಾವು ಕೇಂದ್ರ ಸರ್ಕಾರದಿಂದ? ರಾಜ್ಯ ಸರ್ಕಾರ ಅವ್ರ ಟ್ಯಾಕ್ಸ್ ಅವ್ರು ಏನೋ ಇದ್ ಮಾಡ್ಕೊಳ್ತಾರೆ, ಕರೆಕ್ಟ್, ಅವ್ರನ್ನೂ ಕೇಳಬೇಕು. ಆದ್ರೆ ಇದಕ್ಕೆ ಮೇನ್ ಇದಿರೋದು ಕೇಂದ್ರ ಸರ್ಕಾರದಿಂದ ತಾನೆ. ನಾವು ಕೇಂದ್ರ ಸರ್ಕಾರ ಇವಾಗ ಹೆಚ್ಚಳ ಮಾಡಿರೋದು ಕೇಂದ್ರ ಸರ್ಕಾರನೇ, ದರ ಹೆಚ್ಚಳ ಮಾಡಿರೋದು ರಾಜ್ಯ ಸರ್ಕಾರ ಅಂತೂ ಅಲ್ಲ. ಸೊ ಕೇಂದ್ರ ಸರ್ಕಾರನ ಯಾರು ಪ್ರಶ್ನೆ ಮಾಡ್ಬೇಕು ನಾವು? ಇಷ್ಟು ಪ್ರೊಟೆಸ್ಟ್ಗಳು ನಡೀತಿದೆಯಲ್ಲ, LPG ಇದ್ರ ವಿರುದ್ಧನೇ ಇಷ್ಟೊಂದು ಪ್ರೊಟೆಸ್ಟ್ಗಳು, ಯಾರು ಬಂದು ಇವತ್ತು ಅದಕ್ಕೆ ಆನ್ಸರ್ ಮಾಡಿದ್ದಾರೆ? ಅಂದ್ರೆ ಯು ಆರ್ ನಾಟ್ ಆನ್ಸರಬಲ್ ಅಂತನಾ? ನಾವು ಒಂದ್ಸತಿ ಓಟ್ ಹಾಕಿಸ್ಕೊಂಡು ಅಥವಾ ನಮ್ಮ ಜನಪ್ರತಿನಿಧಿಗಳು ನಮ್ಮ ರಾಜ್ಯದ ಪ್ರತಿನಿಧಿಗಳು ಎಲ್ಲೋ ಪ್ರಶ್ನೆ ಕೇಳ್ತಿಲ್ವಲ್ಲ? ಅಟ್ಲೀಸ್ಟ್ ಅವರಾದ್ರೂ ಬಂದು ಸಮಾಧಾನ ಹೇಳ್ಬೋದಲ್ಲ. ಸಮಾಧಾನ ಹೇಳೋಕ್ಕೂ ಅವ್ರ ಮುಖ ಎಲ್ಲೂ ತೋರಿಸ್ತಿಲ್ಲ. ಖಂಡಿತ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಹಾಸನದಿಂದ, ಡಾಕ್ಟರ್ ಕಾಳಪ್ಪ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಸದ್ಯಕ್ಕಂತೂ ಎಲ್ಲಾ ಕಡೆ ಬೆಲೆ ಏರಿಕೆ, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಇದೀಗ LPG ಕೂಡ ಜಾಸ್ತಿ ಆಗಿದೆ ರೇಟು. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರಿದ್ದಾಗ ಪೆಟ್ರೋಲ್ ಪ್ರಾಡಕ್ಟ್ ಅನ್ನ ಡಿಕಂಟ್ರೋಲ್ ಮಾಡಿದ್ರು. ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಈಗ ಕ್ರೂಡ್ ದರ ರೇಟ್ ರೈಸ್ ಆದ್ರೆ ಈ ರೇಟ್ಗಳು ರೈಸ್ ಆಗ್ತಿತ್ತು, ಫಾಲ್ ಆದ್ರೆ ಕಡಿಮೆ ಆಗ್ತಿತ್ತು. ಸರ್ಕಾರದ ಹಿಡಿತದಿಂದ ಬಿಡುಗಡೆ ಮಾಡಿದ್ರು. ಮಾನ್ಯ ಮೋದಿ ಅವರು ಬಂದ್ಮೇಲೆ ರೇಟ್ ಕ್ರೂಡ್ ಆಯಿಲ್ ರೇಟ್ ಡೌನ್ ಆಗ್ತಾ ಇದ್ರು ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅನ್ನ ಕಡಿಮೆ ಮಾಡ್ಲಿಲ್ಲ ಅವರು. ಹೌದು, ಅದನ್ನ ಅದೇ ರೇಟಲ್ಲಿ ಇಟ್ಕೊಂಡ್ಬಿಟ್ರು. ಈಗ ಕ್ರೂಡ್ ಮೇಲೆ ಹೋಗ್ತಾ ಇದೆ, ಆಗ ಏರಿಸ್ತೀನಿ ಅಂತ ಬಂದಿದ್ದಾರೆ. ಇದು ಯಾವ ತರ ಅಂತ ನನಗೆ ಅರ್ಥ ಆಗಲ್ಲ. ಅಂದ್ರೆ ಸರ್ ಯುದ್ಧ ಅಂತ ಒಂದು ರೀಸನ್ ಕೊಟ್ಟು ಅದೊಂದು ಕೇವಲ ನೆಪ ಆಗ್ತಿದ್ಯಾ? ಏನನ್ಸುತ್ತೆ ನಿಮ್ಗೆ? ಇಲ್ಲ, ಅವರು ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ. ನಮ್ಮ ಎಕನಾಮಿನ ಏನೋ ಇದು ರಿವರ್ಸ್ ಗೇರ್ ಹೋಗ್ತಿದೆ ಅಂತ ನಮಗೆ. ಯಾವುದನ್ನ ತಗೊಳ್ಳಿ ಹಣದುಬ್ಬರ ಆಗ್ತಾ ಇದೆ, ಕೇಳೋರಿಲ್ಲ, ಜಾಬ್ ಕ್ರಿಯೇಟ್ ಆಗ್ತಿಲ್ಲ. ಸುಮ್ಮನೆ ನಮ್ಗೆ ರೇಟ್ ಏರಿಸಿ ಹೋದ್ರೆ ಹೆಂಗ್ ಸಾಮಾನ್ಯ ಜನ ಬದುಕ್ತಾನೆ? ಈಗ ಇಷ್ಟೊಂದು ಇನ್ಫ್ಲೇಷನ್ ಆಗ್ಬಿಟ್ರೆ ಜನ ಬದುಕಕ್ಕೆ ಆಗಲ್ಲ. ಡೀಸೆಲ್ ರೇಟ್ ಜಾಸ್ತಿ ಆದ ತಕ್ಷಣ ಅಕ್ಕಿ, ಬೇಳೆ ಎಲ್ಲವೂ ಜಾಸ್ತಿ ಆಗುತ್ತೆ. ಗ್ಯಾಸ್ ರೇಟ್ ಅನ್ನ ನೀವು ಕಮರ್ಷಿಯಲ್ ಗ್ಯಾಸ್ ರೇಟ್ ರೈಸ್ ಮಾಡಿದ ತಕ್ಷಣ ಕಾಫಿ, ಟೀ ಎಲ್ಲ ಜಾಸ್ತಿ ಆಗುತ್ತೆ. ಕಾಮನ್ ಮ್ಯಾನ್ ತಾನೇ ಬೇಕಾಗಿರೋದು. ಅದ್ರ ಬಗ್ಗೆ ಫೈನಾನ್ಸ್ ಮಿನಿಸ್ಟರ್ ಆಗ್ಲಿ, RBI ಗವರ್ನರ್ ಆಗ್ಲಿ, ಮೋದಿಜಿ ಅವರಾಗ್ಲಿ ಅಥವಾ ಬಿಜೆಪಿ ಅಧ್ಯಕ್ಷರಾಗ್ಲಿ ಯಾರು ಮಾತಾಡಲ್ಲ ಇವರು. ಇದೇನು ಅಂತ ಅರ್ಥ ಆಗಲ್ಲ ನಮ್ಗೆ. ಅಚ್ಚೆ ದಿನ ಅಂದ್ರೆ ಈ ತರ ಎಲ್ಲ ರೇಟ್ ಜಾಸ್ತಿ ಆದ್ಮೇಲೆ ಅಚ್ಚೆ ದಿನ ಬರ್ತದ? ಕಾಮನ್ ಮ್ಯಾನ್ ಬದುಕಕ್ಕಾಗಲ್ಲ. ಇದು ಬಹಳ ತೊಂದರೆ ಆಗುತ್ತಿದೆ. ಇವ್ರು ಹಿಂಗೆಲ್ಲ ಮಾಡಬಾರ್ದು ಇವರು. ಸರ್ ಈಗ ನಿಮ್ ಭಾಗದಲ್ಲೆಲ್ಲ ನಿಮ್ಗೆ ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಾ ಸರ್? ಸಪ್ಲೈ ಇದೆಯಾ? ಸಪ್ಲೈ ಸಿಗ್ತದೆ, ಆ ಥರದ ಏನು ಪ್ರಾಬ್ಲಮ್ ಆಗಿಲ್ಲ. ಸಿಗ್ತಾ ಇದೆ. ಗ್ಯಾಸ್ಗೆ ಏನು ಅದೇ ಒಂದು 20 days ಆಗುತ್ತೆ ಬುಕ್ಕಿಂಗ್ ಆದ್ಮೇಲೆ ಸಿಗ್ತಾ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ರೇಟ್ಗಳಾದ್ರೆ ಕಾಮನ್ ಮ್ಯಾನಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಡಿಕಂಟ್ರೋಲ್ ಮಾಡಿದ ವ್ಯವಸ್ಥೆನೇ ಯಾಕೆ ಹಾಳು ಮಾಡಿದ್ರು ಇವರು ನಮ್ಗೆ ಅರ್ಥನೇ ಆಗ್ತಿಲ್ಲ. ಡೀಸೆಲ್ ಪೆಟ್ರೋಲ್ ರೇಟ್ ಅನ್ನ ಡಿಕಂಟ್ರೋಲ್ ಆಗ್ಬಿಟ್ಟಿತ್ತು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏರಿದಾಗ ಏರ್ಲಿ, ಡೌನ್ ಆದಾಗ ಡೌನ್ ಆಗ್ಲಿ. ಇದು ಸರ್ಕಾರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಾಮನ್ ಮ್ಯಾನಿಗೆ ಬಿಟ್ಟಿದ್ದು ವ್ಯವಹಾರ. ಈಗ ಇವರು ಬಿಜೆಪಿ ಸರ್ಕಾರ ಬಂದ್ಮೇಲೆ ಅದನ್ನೊಂಥರ ಕಂಟ್ರೋಲ್ ಮಾಡಿದ್ದಾರೆ. ಕಂಟ್ರೋಲ್ ಮಾಡ್ಬಿಟ್ಟು ಯಾಕೆ ಸಾಧ್ಯ? ಕಡಿಮೆ ಇದ್ದಾಗ ಅದ್ರ ದುಡ್ಡೆಲ್ಲ ಸರ್ಕಾರ ತಗೊಳತ್ತೆ. ಇದೇ ತರ ಇವ್ರು ಏನ್ ಮಾಡಿದ್ರು? ಇನ್ಕಮ್ ಟ್ಯಾಕ್ಸ್ ಅಷ್ಟೇನೆ. ನಮ್ಗೆ ಕಾಮನ್ ಮ್ಯಾನ್ 30% ಮಾಡಿ, ಇಂಡಸ್ಟ್ರೀಸ್ 22% ಮಾಡೋರೆ. ಅಲ್ಲೇ ಒಂದು 20 ಲಕ್ಷ ಕೋಟಿ ಏನೋ ಹೋಗಿದೆ ಅಂತೆ. ಸರ್ಕಾರಕ್ಕೆ ಬರೋ ದುಡ್ಡು ಹೋದ್ಮೇಲೆ ಅವ್ರು ನಮ್ ಜಗ ಕೈ ಹಾಕ್ತಿದಾರಲ್ಲ ಗೌರ್ಮೆಂಟ್. ಈಗ ಇದೆಲ್ಲ ಯಾರು ಉತ್ತರ ಹೇಳ್ಬೇಕು? ಮೋದಿಜಿ ಬಂದ್ ಹೇಳ್ಬೇಕು. ಹೇಳಕ್ ಅವರು ಪ್ರಸ್ತಾವನೆ ಮಾಡೋಲ್ಲ. 12 ವರ್ಷದಿಂದ ಒಂದೂ ಮಾಡಿಲ್ಲ. ಕೇಳಕ್ಕೆ ಆಗಿಲ್ಲ, ಟಿವಿನವ್ರು ಕೇಳಕ್ಕೆ ಆಗಿಲ್ಲ. ಈಗಲೂ ಅಷ್ಟೇ ಯಾಕೆ ಹಿಂಗ್ ಮಾಡ್ತೀವಿ ಅಂತ ಕಂಟ್ರೋಲ್ ಇದು ಯಾಕೆ ತಂದಿರಿ ಪೆಟ್ರೋಲ್ ಡೀಸೆಲ್ಗೆ ಅಂದ್ರೆ ಈಗ್ಲೂ ಏನು ಮಾಡಲ್ಲ. ನಮ್ಗೆ ಅರ್ಥನೇ ಆಗ್ತಿಲ್ಲ ಯಾಕೋ. ನಾವು ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ, ಅಚ್ಚೆ ದಿನ ಬರುತ್ತೆ ಅಂದಾಗ ನಾವು ಏನೋ ಸುಧಾರಿಸುತ್ತೆ ಅಂತ ಹೇಳಿ. ಮನಮೋಹನ್ ಸಿಂಗ್ ಈಗ ನೋಡಿದ್ರೆ ಅವ್ರು ಗ್ರೇಟ್ ಸರ್ಕಾರ ಅನ್ಸುತ್ತೆ ನಮ್ಗೆ. ಅವ್ರನ್ನ ಸುಮ್ನೆ ಮೌನಿ ಬಾಬಾ ಅನ್ನೋರು ಇವರೆಲ್ಲ ಬೇಕು ಅಂತಾನೆ ಸೇರಿಸ್ತಿದ್ರು.
ಇವ್ರು ನೋಡಿದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಲ್ಲ. ಯಾರು ಕಾಮನ್ ಮ್ಯಾನ್ ಬಿಡಿ, ಶ್ರೀಮಂತರಿಗೆ ಅಂತದೇನ್ ಪ್ರಾಬ್ಲಮ್ ಆಗ್ಲಾರ್ದು ಹೆಂಗ ಬದುಕ್ತಾರೆ. ಹೌದು. ಕಾಮನ್ ಮ್ಯಾನ್ಗೆ ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಹೊರಗಡೆ ಊಟ ಮಾಡೋರು ಬಹಳಷ್ಟು ಜನ ಏನೇನೋ ಮಾಡ್ಕೊಂಡು ಜೀವನ ಸಾಗಿಸಿದ್ದಾರೆ ಬೆಂಗಳೂರಿಗೆ ಬಂದು. ಅವ್ರು ಹೇಗೆ ಬದುಕ್ತಾರೆ? ಹೌದೌದೌದು. ಡೀಸೆಲ್ ಪೆಟ್ರೋಲ್ ರೇಟ್ ಈ ತರ ಆಗ್ಬಿಟ್ರೆ ತಿಂಡಿಗಳಷ್ಟೇನೆ. ಹಾಸನದಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. 30-40 ರೂಪಾಯಿ ತಿಂಡಿ ಎಲ್ಲ 50-60 ರೂಪಾಯಿ ಆಗಿದೆ. ಕೇಳಿದ್ರೆ ಗ್ಯಾಸ್ ಅಂತಾರೆ, ನಾ ಮಾತಾಡಂಗೆ ಇಲ್ಲ. ಹೌದೌದು. ಈ ತರದ ಪ್ರಾಬ್ಲಮ್ ಆದ್ರೆ ಯಾಕೆ ಸಾಧ್ಯ? ಮೋದಿಜಿ ಬಂದು ಹೇಳ್ಬೇಕು. ಅವ್ರು ಹೇಳಕ್ಕೇನಂತೆ, ಅವರು ಇಂಗ್ಲಿಷಲ್ಲಿ ಹೇಳಕ್ಕಾದ್ರೆ ಹಿಂದಿ ಹೇಳಕ್ಕಾದ್ರೆ ಗುಜರಾತಿನಲ್ಲೇ ಹೇಳಿ. ನಾವೇನ್ ಗುಜರಾತಿನಲ್ಲಿ ಬಂದು ಹೇಳ್ಬಾರ್ದು ಅಂತ ಏನಿದೆ? ಎಲ್ಲ ರಷ್ಯನ್ ಪ್ರಧಾನಮಂತ್ರಿ ಅವರು ಭಾಷೆಯಲ್ಲಿ ಮಾತಾಡ್ತಾರೆ, ಹಾಗೆ ಮೋದಿಜಿ ಬಂದು ಹೇಳಿ. ಮಾತಾಡಲ್ವಲ್ಲ ಅವರು, ಅದು ನಮಗೆ ಗಾಬರಿ ಆಗ್ತಿರೋದು. ಏನಪ್ಪಾ ಹಿಂಗಾಯ್ತು, ನಾವೇನೋ ತಿಳ್ಕೊಂಡಿದ್ವಿ ಅಚ್ಚೆ ದಿನ ಬರ್ತದೆ, ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿ ಬಿಲ್ಲಂಗ ಆಗ್ಬಿಟ್ಟಿಲ್ಲ. ಅದು ನಮ್ಗೆ ಪ್ರಾಬ್ಲಮ್ ಹೊರತು ಆದ್ರೆ ಬದುಕೋದು ಬಾರಿ ಕಷ್ಟ ಆಗುತ್ತೆ ಕಾಮನ್ ಮ್ಯಾನ್. ಹೌದೌದು, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಲೋಕೇಶ್ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸೊ ಬೆಲೆ ಜಾಸ್ತಿ ಆಗ್ತಾ ಇದೆ ಎಲ್ಲ, ಅದು LPGನೂ ಕೂಡ. ಈಗ ಅಡುಗೆ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ. ಏನು ಹೇಳ್ತೀರಾ ಸರ್? ಹೌದು ಮೇಡಮ್, ನಾವು ಮೋದಿ ಅವ್ರು ಏನೋ ಒಂದು ಮಾಡಿಬಿಡ್ತಾರೆ ಹೋಗ್ಬಿಟ್ಕೊಂಡು ಅವ್ರು ಓಟ್ ಹಾಕಿದ್ವಿ. ಅವರು ರೇಟ್ ಅಚ್ಚೇ ದಿನ ಅಂತ ಹೇಳಿದ್ದು ಏನು ಪ್ರಯೋಜನ ಇಲ್ಲ ಮೇಡಮ್. ನಮ್ಮಂತ ಸಾಮಾನ್ಯ ಜನ ರೈತರು ನಾವು, ನಮ್ಗೆ ಹಳ್ಳಿಲಿ ಭಾರಿ ಕಷ್ಟ. ಗ್ಯಾಸು ಸಿಗ್ತಾ ಇಲ್ಲ ಸರಿಯಾಗಿ. ಇವಾಗ ನಿಮ್ಗೆ ಈ ಮೋಟರ್ಗೆಲ್ಲ ಡೀಸೆಲ್ ಎಲ್ಲ ಬೇಕೇ ಬೇಕಾಗುತ್ತೆ, ಡೀಸೆಲ್ ಪೆಟ್ರೋಲ್ ಎಲ್ಲ. ಖಂಡಿತ ಮೇಡಮ್, ಖಂಡಿತ ಬೇಕು. ಹಂಗಾಗಿ ಇವರು ಏನು ರೈಸ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಜನಸಾಮಾನ್ಯರು ಹೆಂಗ್ ಬದುಕಬೇಕು ಅಂತ ಗೊತ್ತಾಗ್ತಲ್ಲ. ಬಟ್ ಅದನ್ನ ವಿರೋಧ ಮಾಡೋರ ಇಲ್ದಂಗಾದ್ರು ಈ ಮೋದಿ ಅವ್ರು ಬಂದ್ಮೇಲೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಸುಮ್ಮನೆ ಹೇಳ್ಕೊಂಬಂದ್ರೆ ಹೊರತು ಮತ್ತೆ ಅದೇನಾದ್ರೂ ಕಂಟ್ರೋಲ್ ಇದ್ದು ಒಂದ್ ನೆಪ ಆಗ್ತಾರೆ. ಈಗ ಇದ್ಮೇಲೆ ಯುದ್ಧ ನಡೀತಾ ಇದೆ, ಜಾಸ್ತಿ ಆಗ್ತಾ ಇದೆ, ಅಲ್ಲಿಂದ ಸಪ್ಲೈ ಆಗ್ತಾ ಇಲ್ಲ ಅಂತ. ನಮ್ಮಂತ ಸಾಮಾನ್ಯ ಜನ ಯುದ್ಧ ಪದ್ದ ನೋಡಲ್ಲ ಮೇಡಮ್. ದೇಶ ನೋಡ್ಬೇಕು, ನಿಜ ನೋಡೋಣ. ಆದ್ರೆ ನಮಗೇನ್ ಬೇಕು, ನಮ್ಗೇನ್ ಬೇಕಾಗತ್ತೆ ಅದನ್ನ ಸರ್ಕಾರನು ನೋಡ್ಬೇಕಾಗತ್ತೆ. ಬರೀ ಯುದ್ಧದ ಮೇಲೆ ಪ್ರಯೋಜನ ಇಲ್ಲ. ಸಾಮಾನ್ಯ ಜನ ಬದುಕೋರು ಬಹಳ ಕಷ್ಟ ಐತೆ. ನಾವು ಕೂಲಿ ನೆಲ ಮಾಡ್ಕೊಂಡ್ ಬದುಕೋರು. ನಮಗೆ ತಿಂಗಳಿಗೆ ಈಗ ಗ್ಯಾಸ್ ಸಿಲಿಂಡರ್ ಇನ್ನಾದ್ಮೇಲೆ ನಮ್ ತಾಯಿಯವ್ರ ಒಬ್ರಿರೋದು. ನಾವು ಬೆಂಗಳೂರಿಂದ ನಮ್ಮ ಅಣ್ಣ ಅಲ್ಲಿ ತುಂಬಿಸ್ಕೊಂಡು ಬಂದು ಊರಿಗೆ ಬಿಡ್ತಾ ಇದ್ವಿ. ಹಂಗೂ ಊರಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಇವಾಗ್ಲೂ ಸಿಗ್ತಾ ಇಲ್ವಾ ಸರ್ ಊರಲ್ಲಿ? ಇಲ್ಲ ಮೇಡಮ್, ನಮ್ಮೂರಿಗೆ ಬಿಡ್ತಾ ಇದ್ವಿ. ಗಾಡಿಲಿ ಅದು ಗಾಡಿ ಬಾಡಿಗೆ ಮಾಡಿಕೊಂಡು ತಗೊಂಡೋಗಿ ಹಾಕ ಪರಿಸ್ಥಿತಿ ಬಂದಿದೆ. ಈಗ ಗಾಡಿಗೆ 3,000 ಅದಕ್ಕೆ ಕೊಡ್ಬೇಕು. ಆಮೇಲೆ ಸಿಲಿಂಡರ್ಗೆ ಈಗ 950 ಮಾಡಿದ್ದಾರೆ. ಮುಂದೆ ಏರ್ತಾನೆ ಇರುತ್ತೆ ಇದು ಬಿಡಿ. ಖಂಡಿತ ಏರ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಜನ ಮನ್ಸ್ ಮಾಡ್ಬೇಕು, ಜನನು ಚೇಂಜ್ ಮಾಡ್ಬೇಕು, ಜನನು ಬುದ್ಧಿ ಕಲ್ತ್ಕೊಬೇಕು. ಹಾಕಿರೋ ತಪ್ಪಿಗೆ ನಾವು ಇದ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಅಷ್ಟೇ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಓಂಕಾರ ಮೂರ್ತಿ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್ ಅವರೇ. ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ, ಏನ್ ಹೇಳ್ತೀರಾ ಸರ್ ಫಸ್ಟ್ ಆಫ್ ಆಲ್? ಮೇಡಮ್ ಅವರೇ, ಮಧ್ಯಮ ಮತ್ತು ಕೆಳ ವರ್ಗದ ಜನ ಜೀವನ ಮಾಡೋದೇ ಕಷ್ಟ ಆಗತ್ತೆ ನಮ್ಮ ದೇಶದಲ್ಲಿ. ಹೌದು. ಹೌದು. ಸೊ ಈಗ ಯುದ್ಧ ಅನ್ನೋದು ಕೇವಲ ಒಂದು ರೀಸನ್ ಅಂತ ಅನ್ಸುತ್ತಾ ಏನ್ ಸರ್? ಯುದ್ಧದಿಂದನೇ ಈ ರೀತಿ ಆಗ್ತಾ ಇದೆಯಾ? ನಿಮ್ಗೇನ್ ಅನ್ಸುತ್ತೆ? ಮೇಡಮ್ ಅವರೇ, ಮಧ್ಯಮ ಮತ್ತು ಕೆಳ ವರ್ಗದ ಜನ ಜೀವನ ಮಾಡೋದು ಈ ದೇಶದ ಕಷ್ಟ ಆಗಿದೆ ಮೇಡಮ್ ಅವರೇ. ಸರ್, ಈಗ ನಿಮ್ಗೆ ಸಿಲಿಂಡರ್ ಎಲ್ಲ ಸಿಗ್ತಾ ಇದೆಯಾ ಹೇಗೆ? ಸಿಲಿಂಡರ್ ಸಿಗ್ತಿದೆ ಮೇಡಮ್ ಅವರೇ, ಸಿಲಿಂಡರ್ ಸಿಗ್ತದೆ, ಅದ್ರದ್ದೇನು ತೊಂದ್ರೆ ಇಲ್ಲ. ಬೆಲೆ ಏರಿಕೆ ಮಾಡಿದಾರಲ್ಲ ಅವರು. ಹೌದು, ಈ ಕಡೆ ಪೆಟ್ರೋಲು ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಎಲ್ಲಾ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ. ಹೌದು. ಸೊ ಏನ್ ಹೇಳ್ತೀರಾ ಸರ್? ಅಂದ್ರೆ ಕೇಂದ್ರ ಸರ್ಕಾರನೇ ಹೊಣೆನಾ ಏನು ನಿಮ್ ಪ್ರಕಾರ? ಏನ್ ಹೇಳ್ತೀರಾ? ಸೆಂಟ್ರಲ್ ಗವರ್ಮೆಂಟ್ ಹೊಣೆ. ಮೋದಿ ಅವರು ಏನು ಮಾತಾಡಲ್ಲ, ಏನು ಮಾತಾಡಲ್ಲ ಅವರು. ಯಾವ ರೀತಿ ಅಂದ್ರೆ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕಿತ್ತು ನಿಮ್ ಪ್ರಕಾರ? ಮುನ್ನೆಚ್ಚರಿಕೆ ಯಾವ ರೀತಿ ವಹಿಸ್ಬೇಕಿತ್ತು? ಅಲ್ಲ, ಗೌರ್ಮೆಂಟ್ ಜವಾಬ್ದಾರಿ ತಗೋಬೇಕಿತ್ರಿ ಮೇಡಮ್ ಅವರೇ. ಗೌರ್ಮೆಂಟ್ ಜವಾಬ್ದಾರಿ ತಗೋಬೇಕಿತ್ತು. ಎಸ್ ಸರ್, ಅವರು ಎಲ್ಲೋ ಒಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಫೇಲ್ ಆಯ್ತು ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲ್ ಇದ್ದಾರೆ ಹಾಸನದಿಂದ, ಜಯರಾಮ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ, ನಾವು ಜಯರಾಮ್ ಅಂತ ಹಾಸನಿಂದ ರೈತರು ಮಾತಾಡೋದು. ಹೇಳಿ ಸರ್, ಏನ್ ಹೇಳ್ತೀರಾ ಈ ಬೆಲೆ ಏರಿಕೆ ಬಗ್ಗೆ? ಮೇಡಮ್, ಮೋದಿ ಅವರು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ ರೈತರಿಗೆ.
15 ಲಕ್ಷ ಕಿತ್ಕಾತಾ ಇದಾರೆ ಮೇಡಮ್. ಇವತ್ತು 350 ರೂಪಾಯಿ ಗೊಬ್ಬರ ಇವತ್ತು 2,500 ಮಾಡಿದಾರೆ ಮೇಡಮ್ ರೈತರಿಗೆ. ಹೌದು ಹೌದು. ಹೇಳೋದಕ್ಕೆ ಮಾತ್ರ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದಾರೆ ಮೋದಿ ಅವರು. ಕಾಂಗ್ರೆಸ್ ಅವರು ಅದೇನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದ್ ಕಡೆ ಈಗ ರಾಜ್ಯ ಸರ್ಕಾರನ್ ಕೇಳಿದ್ರೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ, ಕೇಂದ್ರ ಸರ್ಕಾರನ್ ಕೇಳಿದ್ರೆ ರಾಜ್ಯ ಸರ್ಕಾರದ ಮೇಲೆ. ಇದ್ರಲ್ಲಿ ಬಲಿ ಆಗ್ತಾ ಇರೋದು ಮಾತ್ರ ರೈತರು ಮೇಡಮ್. ಹೇಳೋದಕ್ಕೆ ಮಾತ್ರ ರೈತರು ದೇಶದ ಬೆನ್ನೆಲುಬು. ಇವತ್ತು ಒಂದು ಮೂಟೆ ಗೊಬ್ಬರ 2,500 ಮಾಡಿದಾರೆ ಮೇಡಮ್. ನೋಡಿ, ನೀವು ತಿಳ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ಲೀಡರ್ಗಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೇಳೋದಕ್ಕಿಲ್ಲ ರೈತರ ಬಗ್ಗೆ. ಗ್ಯಾಸ್ ಎಷ್ಟಿತ್ತು ಮೇಡಮ್? 400 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ ಮೇಡಮ್? ಹೌದು ಹೌದು, ಖಂಡಿತ ಸರ್. ಎಲ್ಲದೂ ಕೂಡ ರೇಟ್ ಜಾಸ್ತಿ ಆಗ್ತದೆ. ಮುಂದೆ ಹಂಗಾರೆ ಬದುಕೋದು ಹೇಗೆ ಅಂತ ನಿಮ್ಗೆ ಕೈ ಮುಗಿದು ಕೇಳ್ತೀವಿ. ಮಾಧ್ಯಮದವ್ರು ಗೊಬ್ಬರದ ಬಗ್ಗೆ ಸ್ವಲ್ಪ ಹೋರಾಟ ಮಾಡಬೇಕು. ಯಾವ ಮಾಧ್ಯಮದವ್ರು ನಾವು ನೋಡ್ತಾ ಇದೀವಿ ರೈತರಾಗಿ, ಮಾಧ್ಯಮದವ್ರು ಗೊಬ್ಬರದ ಬಗ್ಗೆ ರೈತರಿಗೆ ಸಹಕಾರ ಮಾಡ್ತಾ ಇಲ್ಲ. ಅದು ಏನು ಎಕರೆಗೆ 1 ಚೀಲ ಅಂತ ಹೇಳ್ತಾರೆ. ಎಕರೆಗೆ 1 ಚೀಲ ಈಗ ಗೊಬ್ಬರ ಕೊಟ್ರೆ ಬೆಳೆಯಕ್ ಆಗುತ್ತಾ ಮೇಡಮ್ ಇವತ್ತು? ಹೌದೌದು ಹೌದು, ಕಷ್ಟನೇ. ಮತ್ತೆ ಹತ್ತಿರಸನೇ ಜಮೀನು ಇರುತ್ತೆ, ಮಕ್ಕಳಿಗೆ ಗೊಬ್ಬರ ಕೊಡಲ್ಲ ಅಂತಾರೆ. ಅವ್ರು ಕೇಳ್ತಾರೆ, ನೀವಾಗ ತಗೊಂಬರಕ್ಕಾಗುತ್ತಾ ಅಂತ ಕೇಳ್ತಾರೆ. ಏನ್ ಬೇಕಾದ್ರೆ ಈಗ ಒಬ್ಬ ಅಪ್ಪನಿಗೆ 3 ಮಕ್ಳು ಇರ್ತಾರೆ, ಡಿವೈಡ್ ಆಗಿರ್ತಾರೆ. ಇವತ್ತು ನಿಮಗೂ ಗೊತ್ತ ವಿಚಾರ. 3 ಜನ ಗೊಬ್ಬರ ಬೇಕು. ಅವ್ರ ಅಪ್ಪ ಬಂದ 3 ಜನ ಮಕ್ಳಿಗೆ ಕೊಡ್ತಾರ. ಎಕರೆಗೆ 1 ಚೀಲ ಯೂರಿಯಾ ಮಾಡಿದ್ರೆ ಬೆಳೆಯಕ್ಕಾಗುತ್ತಾ ಹೋಗ್ಲಿ? ದಯವಿಟ್ಟು ಮೇಡಮ್, ನಿಮ್ಮ ಮಾಧ್ಯಮದಲ್ಲಿ ಕೈ ಮುಗಿತೀನಿ ಎಲ್ಲಾರು ರೈತರ ಪರವಾಗಿ. ಅದನ್ನೊಂದು ಬಗೆಹರಿಸ್ಬೇಕು ಮೇಡಮ್ ನೀವು. ಸೊ ಇದು ಪರಿಹಾರ ಏನ್ ಸರ್ ನಿಮ್ ಪ್ರಕಾರ? ಏನ್ ಮಾಡ್ಬೇಕು ಸರ್ಕಾರಗಳು? ಮೇಡಮ್, ರೈತರಿಗೆ ಸಿಗೋವಷ್ಟು ಗೊಬ್ಬರ ಕೊಡ್ಬೇಕು. ಕನಿಷ್ಠ ಒಂದು ಯಾವ ಇದರಲ್ಲಿ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಅಪ್ಡೇಟ್ ತಗೊಂಡು ಕೊಡಿಸ್ತಾ ಇದ್ರು, ಆ ತರ ಕೊಡ್ಬೇಕು. ಅವ್ರ ಹೆಸರು ಜಮೀನ್ ಇದ್ರೆ ಮಾತ್ರ ಗೊಬ್ಬರ ಕೊಡ್ತೀವಿ, ಕೊಡಿಬೇಕು, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಭೈರಪ್ಪ ಅಂತ. ನಮಸ್ತೆ ಸರ್. ಹಲೋ ಹಲೋ ಸರ್, ಮೇಡಮ್ ನಮಸ್ಕಾರ. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಏನು ನಿಮ್ದು? ಪ್ರೈಸ್ ಎಲ್ಲ ಜಾಸ್ತಿ ಆಗ್ತದೆ, ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ನಿಮ್ಗೆ ಇದು? ನೋಡಿ, ಒಂದ್ ಮಾತು ಹೇಳ್ತೀನಿ. ಮೋದಿ ಅದೃಷ್ಟವಂತ, ಭಾರತೀಯ ಜನ ದುರಾದೃಷ್ಟವಂತರು. ಏನಾಗಿದೆ ಅಂದ್ರೆ, ಇವತ್ತು ನೈಟ್ ಮಲಗಿದ್ರೆ ಬೆಳಿಗ್ಗೆ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ ಅಂತ ಜನಕ್ಕೆ ಮಾಮೂಲಿ ಆಗ್ಬಿಟ್ಟೈತೆ. ಇವರು ಏಕ್ದಮ್ ರೇಟ್ ನ ದುಬಾರಿ ಮಾಡಲ್ಲ. 1 ವೀಕ್ ಒಂದ್ಸರಿ ಜನರನ್ನ ಮರೆಮಾಚತಕ್ಕಂಥ ಸಂಸ್ಕೃತಿ, ಯಾಮಾರಿಸ್ತಕ್ಕಂಥ ಸಂಸ್ಕೃತಿ. ಮೊದಲನೇದಾಗಿ ಬರೀ ಯುದ್ಧ ಅನ್ನೋ ಒಂದು ಕಾರಣ ಇಟ್ಕೊಂಡು ಇಷ್ಟೊಂದು ರೇಟ್ ಮಾಡೋದು ಅನಾವಶ್ಯಕ. ಮುಂಜಾಗ್ರತೆ ಇಂಟೆಲಿಜೆನ್ಸ್ ಇಲ್ವಾ ಇವ್ರಿಗೆ? ಈಗ ಯುದ್ಧ ಅಕಸ್ಮಾತ್ ನಿಂತ್ರು ಇವ್ರೇನ್ ಮತ್ತೆ ಪ್ರೈಸ್ ನೆಲ್ಲ ಏನ್ ಕಮ್ಮಿ ಮಾಡಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಕ್ಕ, ಅದನ್ನೇ ಹೇಳದ್ ನಾನು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆದಾಗ ಇವ್ರು ಯಾಕೆ ಮಾಡಿಲ್ಲ? ಇಲ್ಲಿವರೆಗೂ ಉದಾಹರಣೆ ತಗೊಂಡ್ರೆ ಮಾಡಿಲ್ಲ. ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿಲ್ಲ, ಮಾಡೋದೇ ಇಲ್ಲ. ಇದೊಂದು ದಂಧೆ ಆಗ್ಬಿಟ್ಟಿದೆ ಇವ್ರದ್ದು. ಮತ್ತೆ ಏನಾಗಿದೆ, ಜನರು ಆಗಿದ್ದಾರೆ, ಪಬ್ಲಿಕ್ ಆಗಿದ್ದಾರೆ. ಪಬ್ಲಿಕ್ ಪ್ರತಿಭೆ ಯಾವತ್ತು ಜನ ಪ್ರತಿಭಟಿಸೋ, ಯಾವತ್ತು ಜನ ಧ್ವನಿ ಎತ್ತಲೋ ಗಟ್ಟಿಯಾಗಿ, ಅದನ್ನ ವೀಕ್ನೆಸ್ ಆಗಿ ಇವರು ಉಪಯೋಗಿಸ್ಕೊಂತಾರೆ ಸರ್ಕಾರದವರು. ಇಲ್ಲಿ ಮೊನ್ನೆ ಒಂದು ರಾಮನಗರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಖಾಸಗಿ ಚಾನಲ್ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು. ಅಲ್ಲಿ ಏನೇ ಇವರು ರೇಟ್ ಜಾಸ್ತಿ ಮಾಡಿದ್ರು ಪಾಪ ಅಮಾಯಕ ಜನ ಸಿದ್ದರಾಮಯ್ಯ ಜಾಸ್ತಿ ಮಾಡ್ದ ಅಂತ ಅನ್ಕೋತಾರ. ಅಷ್ಟು ಜನಕ್ಕೆ ಇದಾಗ್ಬಿಟ್ಟು ಏನೇ ಮಾಡಿದ್ರು ಸಿದ್ದರಾಮಯ್ಯ ಜಾಸ್ತಿ ಮಾಡ್ದ ಅಂತ ಒಂದು ತಪ್ಪು ಸಂದೇಶ ಹೋಗ್ಬಿಡ್ತದೆ. ಈ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರುಗಳು ಏತ್ಲಾಂಡಿಗಳು ಏನು ಒಂದು ಜವಾಬ್ದಾರಿನೇ ಇಲ್ಲ ವಿರೋಧ ಪಕ್ಷವಾಗ ಅವ್ರಿಗೆ. ಕೇಂದ್ರ ಸರ್ಕಾರ ಅದನ್ನ ರಾಜ್ಯ ಸರ್ಕಾರದ ಇವರು ಜನರ ಪ್ರತಿನಿಧಿಗಳು. ಜನಕ್ಕೆ ತೊಂದರೆ ಆದಾಗ ವಿರೋಧ ಪಕ್ಷ ಅದನ್ನು ನಮ್ಮ ಪಕ್ಷ ಅದನ್ನ ವಿರೋಧ ಮಾಡ್ಬೇಕಾದ ಅವ್ರ ಕರ್ತವ್ಯ. ಸಮರ್ಥಿಸ್ಕೊಳ್ಳೋದಿದೆಯಲ್ಲ ಅದು ಹೇಡಿತನ. ಮೊದಲು ಈ ಕೇಂದ್ರ ಸರ್ಕಾರ ನಿಭಾಯಿಸಕ್ಕಾಗ್ಲಿಲ್ಲ ಅಂತ ದಯವಿಟ್ಟು ರಾಜೀನಾಮೆ ಕೊಟ್ಟು ಡಿಸಾಲ್ವ್ ಮಾಡ್ಬಿಟ್ಟು ಗೌರ್ಮೆಂಟ್ ನ ಮತ್ತೆ ಚುನಾವಣೆ ನಡೆಸ್ಲಿ. ಇದು ಬಿಟ್ಟು ಇನ್ನೇನ್ ಸುಮ್ನೆ ಯಾಕೆ ಜನರ ಮೇಲೆ ಸಮಾಧಿ ಮೇಲೆ ಜೀವನ ಮಾಡಕ್ ಹೋಗ್ತಾರೆ ಇವ್ರು ಬಿಜೆಪಿ ಅವರು. ಹೌದೌದೌದು. ಯುದ್ಧದ ಎಫೆಕ್ಟ್ ಓಕೆ, ಬಟ್ ಅದಕ್ಕೆ ಏನಾದ್ರು ಬೇರೆ ಆಲ್ಟರ್ನೇಟ್ ಅವ್ರು ಹುಡುಕ್ಬೇಕು. ಅದನ್ನ ಬಿಟ್ಟು ಜನರಿಂದನೇ ಲೂಟಿ ಮಾಡುವಂತ ಪ್ರಯತ್ನ ಮಾಡಬಾರ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸುಕನ್ಯಾ ಅಂತ ಬೆಂಗಳೂರಿಂದ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಅಂದರೆ ಈಗ ಎಲ್ಲ ಕೇವಲ ಪೆಟ್ರೋಲ್, ಡೀಸೆಲ್ ಹಾಗೆ LPG ಮಾತ್ರ ಅಲ್ಲ, ಈಗ ತರಕಾರಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಎಲ್ಲೊಂದು ಕಡೆ ಅರ್ಧ kg ತಗೊಳ್ತಾ ಇದ್ರು ಬೀನ್ಸ್ನ, ಈಗ 1/4 kg ಬಂದುಬಿಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಒಂದು ಕಡೆ ಬೆಲೆ ಏರಿಕೆ ಓಕೆ, ಬಟ್ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಏನು ಏರಿಕೆ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ. ನೋಡಿ, ಫಸ್ಟ್ ಆಫ್ ಆಲ್ ಅನ್ಎಂಪ್ಲಾಯ್ಮೆಂಟ್ ರೇಟು ನಮ್ಮ ದೇಶದಲ್ಲಿ ಏನಾಗ್ತಿದೆ, ಎಂಪ್ಲಾಯ್ಮೆಂಟ್ ಸ್ಥಿತಿ, ಯುವಕರ ಸ್ಥಿತಿ ಏನಾಗ್ತಿದೆ ಅಂತ ನಮಗೆ ಗೊತ್ತಿದೆ. ಬರೋ ಒಂದು 12,000 ರೂಪಾಯಿ ಸಂಬಳದಲ್ಲಿ
ಎಲ್ಲಾನು ನಿಭಾಯಿಸ್ಬೇಕು ಅಂತಂದ್ರೆ ಒಂದು 3 ಜನ ತಂದೆ ತಾಯಿ ಮಗು ಒಂದು 3 ಜನದ ಕುಟುಂಬ ಒಂದು ಮಿನಿಮಮ್ ಒಂದು ಲೋವರ್ ಮಿಡ್ಲ್ ಕ್ಲಾಸ್ 12 ಇಂದ 15 ಸಾವಿರ ಸಂಬಳ ತಗೊಂಡು ಒಂದು ಗಂಡಸು ಯಾರೋ ದುಡಿಯೋರು ಬಂದು ತಗೊಂಡು ಎಲ್ಲಿಂದ ನಿಭಾಯಿಸಕ್ಕಾಗುತ್ತೆ? ತರಕಾರಿ ಎಲ್ಲಿಂದ ತಿಂತಾರೆ ಪಾಪ, ಹಾಲು ಎಲ್ಲಿಂದ ಖರೀದಿಸ್ತಾರೆ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಇನ್ನು ನಮ್ಮ ರಾಜ್ಯದಲ್ಲಿ ಏನೋ ಕರೆಂಟ್ ಬಿಲ್ಲು ಇಲ್ಲ, ಬಟ್ ನೀರಿನ ಬಿಲ್ ಅಂತೂ ಇದೆಯಾ, ಪೆಟ್ರೋಲು, ತರಕಾರಿ, LPG, ಎಲ್ಲಿ ಒಂದು ಜನಸಾಮಾನ್ಯನ್ಗೆ ಅವನು ಬದುಕೋದೇ ತಪ್ಪು. ಇವತ್ತು ನಾವು ಜೀವನ ಮಾಡ್ತಿರೋದೇ ತಪ್ಪೇನೋ. ನಾವು ಅಂದ್ರೆ ಕೆಲ್ಸಕ್ಕೆ ಹೋಗೋದು ವ್ಯರ್ಥ ಅಂತ ಅನ್ನಿಸ್ಬಿಟ್ಟಿದೆ. ಏನಕ್ಕೆ? ನಮ್ಗೆ ಹೊಟ್ಟೆ ತುಂಬಲ್ಲ ಏನಿಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಹೋಗಿ ದುಡ್ಕೊಂಡ್ ಬರ್ಬೇಕು, ಅದೊಂದು ರುಟೀನ್, ಒಂದು ಮಿಷಿನ್ ತರ ಆಗ್ಬಿಟ್ಟಿದಾನೆ ಹೊರತು ನಾನ್ ದುಡಿತಿರೋದು ಏನೋ ನನ್ನ 1ನೇ ತಾರೀಕು ಸ್ಯಾಲರಿ ಬರುತ್ತೆ, 2ನೇ ತಾರೀಕು 5ನೇ ತಾರೀಕು ಒಳಗಡೆ ಅದು ಖಾಲಿ ಆಗ್ಬಿಡುತ್ತೆ. ಸೊ ಇಂಥ ಪರಿಸ್ಥಿತಿ ನಮ್ ದೇಶ ಬರೋದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು. ಅದು ನಾವು 2014 ಆದ್ಮೇಲೆ ನಾವು ಒಂದು ದೊಡ್ಡ ಹೋಪ್ ಇಟ್ಕೊಂಡ್ಬಿಟ್ಟಿದ್ವಿ ಎಲ್ಲಾ ಜನರು. ಒಂದು ದೊಡ್ಡ ಅಚ್ಚೇ ದಿನ ಅಂದ್ರೆ ಕನಸು ಕಾಣ್ತಾ ಇದ್ರು ಎಲ್ಲ. ಆ ಕನಸು ಇವತ್ತು ಈಡೇರುತ್ತೆ. ಕನಸು ಯಾವತ್ತು ಕನಸೆ ಅನ್ನೋದು ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಕನಸು ಅನ್ನೋದನ್ನ, ಹೌದು ಕನಸು ಕನಸೆ ಅನ್ನೋದನ್ನ ಇವತ್ತು ಅಚ್ಚೇ ದಿನ ಅಂದ್ರೆ ಅವರೇ ಮರ್ತೋಗ್ಬಿಟ್ಟಿದ್ದಾರೆ. ಅಚ್ಚೇ ದಿನ ಏನ್ ಹೇಳಿದ್ವಿ ಅನ್ನೋದೇ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಜ್ಞಾಪಕ ಇಲ್ಲ ಅಂತ ಅನ್ಸುತ್ತೆ. ಇನ್ನ ಜನರ ಅಕೌಂಟ್ಗೆ ಎಷ್ಟೋ ಲಕ್ಷ ಹಾಕ್ತೀನಿ ಅಂತಂದಿದ್ರು, 10 ಲಕ್ಷನೋ 15, ಆ ಲಕ್ಷಗಳೆಲ್ಲೋಯ್ತು? ಅವ್ರು ಮಾಡಿರೋ ಪ್ರಾಮಿಸ್ ಗಳೇನಾಯ್ತು? ಅವೆಲ್ಲ ಇವಾಗ ದೊಡ್ಡ ದೊಡ್ಡ ಕನ್ಸು ಬಿಟ್ಬಿಡಿ, ಅದೆಲ್ಲ ಪಾಪ ತುಂಬಾ ದೊಡ್ಡ ದೊಡ್ಡ ಕನ್ಸು ಜನಕ್ಕೆ. ಇವತ್ತು ತರಕಾರಿ ಹಾಲು ತಗೊಳ್ಳೋದನ್ನು ಒಂದು ಕನ್ಸಾಗಿ ಮಾಡ್ಬಿಟ್ಟಿದಾರಲ್ಲ, ಅದು ವಿಪರ್ಯಾಸ. ಇವತ್ತು ಜನ, ನನ್ಗೆ ಒಂದು ಅರ್ಥ ಆಗದಿರೋ ವಿಷಯ ಏನು ಅಂತಂದ್ರೆ, ಇಷ್ಟು ಸತ್ಯಗಳು ಗೊತ್ತಿದ್ದು ಇವತ್ತು ಯಾರು ಅನ್ಎಜುಕೇಟೆಡ್ಗಳಿಲ್ಲ. ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇರುತ್ತೆ, ಎಲ್ಲರ ಕೈಯಲ್ಲೂ ಇದಿರುತ್ತೆ, ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿದ್ದು ಬಿಜೆಪಿ ಸರ್ಕಾರಕ್ಕೆ ವೋಟ್ ಹಾಕ್ತಿರೋರು ಯಾರು? ಇದು ಒಂದು ದೊಡ್ಡ ಪ್ರಶ್ನೆ ನನಗೆ. ಎಲ್ಲ ಗೊತ್ತಲ್ವ? ಇವತ್ತು ಇವಾಗ ನಮ್ಮ ಬಂದಿದ್ದ ಕಾಲರ್ಗಳಲ್ಲಿ ಎಲ್ಲರೂ ಬೈತಿರೋರೆ, ಮತ್ತೆ ವೋಟ್ ಹಾಕ್ತಿರೋರು ಯಾರು? ಬಿಜೆಪಿ ಸರ್ಕಾರಕ್ಕೆ ವೋಟ್ ಮಾಡ್ತಿರೋರು ಯಾರು? ಇದು ಹಂಗಾರೆ ವೋಟ್ ಮಾಡ್ತಿರೋರು ಯಾರು ಎಜುಕೇಟೆಡ್ಸೇ ಅಲ್ವಾ? ವೋಟ್ ಮಾಡ್ತಿರೋರು ಯಾರಿಗೂ ಇವಾಗ ಸದ್ಯದ ಪರಿಸ್ಥಿತಿ ಕಳೆದ 10 ವರ್ಷಗಳಿಂದ ನಮ್ಮ ದೇಶ ಏನಾಗಿದೆ ಅಂತ ಗೊತ್ತಿಲ್ವಾ? ಹಂಗಾದ್ರೆ ಬಿಹಾರಲ್ಲಾಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಥವಾ ಬೇರೆ ಅಸ್ಸಾಮಲ್ಲಿ ಆಗಿರ್ಬೋದು, ಇವತ್ತು ಬಿಜೆಪಿ ಸರ್ಕಾರ ಗೆದ್ದಿದ್ಯಲ್ವಾ? ಹಂಗಾರೆ ಹೆಂಗ್ ಗೆಲ್ತು ಅಲ್ಲಿ? ಹಂಗಾರೆ ಅಲ್ಲಿನ ಜನಕ್ಕೆ ಈ ಒಂದು LPG ಆಗಿರ್ಬೋದು, ಅಥವಾ ಹಣದುಬ್ಬರ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ರೋ ಆಫ್ ಇಶ್ಯೂಸ್ ಏನಿದೆ ಅದ್ ಯಾವುದು ಅಲ್ಲಿನ ಜನತೆಗೆ ಅರ್ಥ ಆಗ್ಲಿಲ್ವಾ? ಆಯ್ತು, ಏನೋ ತಮಿಳ್ನಾಡು ಜನಕ್ಕೆ ಏನೋ ಅರ್ಥ ಆಯ್ತು, ಕೇರಳ ಜನಕ್ಕೆ ಏನೋ ಅವ್ರೇನೋ ಚೇಂಜ್ ಮಾಡ್ಕೊಂಡ್ರು, ಹಂಗ ಇದೆಲ್ಲ ಅದು ಅನ್ನೋದ್ ಬಿಟ್ಟು ಇನ್ನೊಂದನ್ನ ಯಾವ್ದನ್ನೋ ಆರಿಸ್ಕೊಂಡ್ರು. ಬಟ್ ಹಂಗಾರೆ ಇವ್ರು ಮಾಡ್ತಿರೋ ತಪ್ಪುಗಳನ್ನ ಯಾರು ಸಮರ್ಥಿಸ್ಕೊಂತಿದ್ದಾರೆ? ನಾವಂತೂ ಸಮರ್ಥಿಸ್ಕೊಂತಿಲ್ಲ, ಪಬ್ಲಿಕ್ ಅಂತೂ ಸಮರ್ಥಿಸ್ಕೊಳ್ತಿಲ್ಲ. ಯಾಕೆಂದ್ರೆ ಹೊಡೆತ ಆಗ್ತಿರೋದೇ ಇವ್ರ ಪಬ್ಲಿಕ್ ಮೇಲೆ. ಟ್ಯಾಕ್ಸ್ ಇಂದ ಹಿಡಿದು ನಮ್ಮ ಪ್ರತಿಯೊಂದು 30% ಟ್ಯಾಕ್ಸ್ ನಾವು ಕಟ್ಟಬೇಕು ಫಾರ್ ನಥಿಂಗ್. ಹೌದು, ಫಾರ್ ನಥಿಂಗ್. ನಮ್ಗೆ ಏನ್ ಆದ್ರೂ ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶಕ್ಕೆ ನಾವು ಮಾಡ್ದಿರ ಇನ್ಯಾರು ಮಾಡ್ಬೇಕು ಅನ್ನೋ ಒಂದು ಉದಾರ ಮನಸ್ಥಿತಿ ಪಬ್ಲಿಕ್ ಇರೋದ್ರಿಂದ ಇವತ್ತು ಪಬ್ಲಿಕ್ ಪ್ರಶ್ನೆ ಮಾಡ್ದಿರ ಕಟ್ತಿದಾರಲ್ವಾ ಟ್ಯಾಕ್ಸ್. ಇವ್ರು ಯಾಕೆ ಬಂದು ಉತ್ತರ ಕೊಡ್ತಿಲ್ಲ? ಇವತ್ತು ಹಂಗಾರೆ ಬಿಜೆಪಿ ಸರ್ಕಾರನ ಆಯ್ಕೆ ಮಾಡ್ತಿರೋರು ಯಾರು? ಏನಕ್ಕೆ ಆಯ್ಕೆ ಮಾಡ್ಬೇಕು? ಜನ ಇವಾಗಾದ್ರೂ ಬುದ್ಧಿ ಒಂದ್ ಸ್ವಲ್ಪ ಕಣ್ ತೆರೆದು ನೋಡ್ಬೇಕು, ಬ್ಲೈಂಡ್ ಆಗಲ್ಲ. ನೋಡ್ರಿ, ಇವತ್ತು ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟ್ ಕೇಳಿದ್ರೆ, ಇವತ್ತು ದೇವ್ರು ಧರ್ಮ ಬಂದು ನಮ್ಗೆ LPG ನಿಮ್ ಮನೆಗೆ ಸಿಲಿಂಡರ್ ಇಟ್ಬಿಟ್ಟು ಹೋಗ್ತಾರ ಮಧ್ಯರಾತ್ರಿ ಬಂದು? ನಾವೇ ದುಡಿಬೇಕು, ನಾವೇ ತಿನ್ಬೇಕು, ನಮ್ಮದೇ ದುಡ್ಡು, ನಮ್ಮದೇ ಶ್ರಮ. ಇವತ್ತು ನಮ್ಮ ಶ್ರಮಕ್ಕೆ, ನಮ್ಮ ದುಡ್ಡಿಗೆ ನಾವು ಹೋರಾಟ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಹೊಟ್ಟೆ ಬಟ್ಟೆಗೆ ನಾವು ಯೋಚನೆ ಮಾಡುವಂತ ಪರಿಸ್ಥಿತಿ. ಇವತ್ತು ನಾವು ಅಪ್ಪರ್ ಮಿಡಿಲ್ ಕ್ಲಾಸ್ ಅಲ್ಲಿ ಇದ್ರು ನಾವೇನೆ ಇವತ್ತು ನೀವ್ ಹೇಳ್ದಂಗೆ ದೋಸೆ ಚಪಾತಿ ಮಾಡಕ್ ಯೋಚನೆ ಮಾಡ್ತಾ ಹೌದು, ಗ್ಯಾಸ್ ಜಾಸ್ತಿ ಒಂದ್ ಪಾಟ್ ಏನೋ ಒಂದ್ ಮಾಡ್ಬಿಟ್ಟು ಒಂದ್ಸತಿ ಮಾಡಿಟ್ಬಿಟ್ರೆ 3 ಹೊತ್ತು ತಿನ್ಕೊಳ್ಳೋಣ ಬಿಡು ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದೀವಿ. ಅಂದ್ರೆ ಪಾಪ ಕೆಳ ಮಧ್ಯಮ ವರ್ಗದವರು, ಕಾರ್ಮಿಕ ವರ್ಗದವರು ಏನ್ ಮಾಡ್ಬೇಕು? ಅದಂತೂ ಬಿಡಿ, ಪಾಪ ಡೊಮೆಸ್ಟಿಕ್ ಆಗೋಯ್ತು. ಇನ್ನು ಕಮರ್ಷಿಯಲ್ ಹೋಟೆಲ್ಗಳು ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಿ, ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿ ಅವ್ರು ಪಾಪ ಹೋಟೆಲ್ಗಳು ಓಪನ್ ಮಾಡಿರೋರು ಇವತ್ತು ಹೋಟೆಲ್ಗಳು ಲಾಕ್ ಡೌನ್ ಆಗೋ ಪರಿಸ್ಥಿತಿ ಬಂದಿದೆ. ಪಾಪ ಅವರು ಇನ್ವೆಸ್ಟ್ ಮಾಡಿ ಸಾಲ ಸೋಲ ಮಾಡಿ ಏನೇನೋ ಮಾಡಿರ್ತಾರೆ. ಅವರೆಲ್ಲ ಏನ್ ಮಾಡ್ಬೇಕು ಇವತ್ತು? ಯಾರು ಇವತ್ತು 150 ರೂಪಾಯಿ ಕೊಟ್ಟು ಒಂದು ದೋಸೆ ತಿನ್ನಕ್ ರೆಡಿ ಇರ್ತಾರೆ? ಯಾರಿವತ್ತು ಒಂದು ಕಾಫಿಗೆ 50 ರೂಪಾಯಿ ಕೊಟ್ಟುಬಿಟ್ಟು ಕಾಫಿ ಕುಡಿಯಕ್ ಆಗತ್ತಾ? ನೀವು ಮಾಡಿರೋ ನಮ್ಮ ದೇಶದ ಪರಿಸ್ಥಿತಿನ 50 ರೂಪಾಯಿ ಕಾಫಿ ಕುಡಿಬೇಕು ಅಂದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಹೌದು, ಖಂಡಿತ ಮೇಡಮ್. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆ ಅಂದ್ರೆ ಬೇರೆ ದೇಶಗಳ ಜೊತೆಗೆ ಕಂಪೇರ್ ಮಾಡಿ ಅಲ್ಲಿ ಇದಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಭಾರತನೇ ಬೆಟರ್ ಅಂತ ಹೇಳ್ತಾ ಇದೆ. ಈ ಜಸ್ಟಿಫಿಕೇಶನ್ ಎಷ್ಟು ಸರಿ? ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಮೇಡಮ್, ಮಾತಾಡ್ಸೋಣ. ಮಂಡ್ಯದಿಂದ ಗೋವಿಂದರಾಜು ಅಂತ. ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್, ಈ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವರೇ, ಬೆಲೆ ಏರಿಕೆ ಬಗ್ಗೆ ರೈತರ ತಲೆ ಮೇಲೆ ಚಪ್ಪಲಿ ಕಲ್ಲ ಎಳಿತಾವ್ರೆ.
ಆಮೇಲೆ ಈಗೇನಪ್ಪ ಆಗದೆ ಅಂತಂದ್ರೆ ಎರಡನೇದಾಗಿ ಬಡ ಮಕ್ಕಳು ಓದಕ್ಕೆ ಫುಲ್ ಹಿಂಸೆ ಆಯ್ತಾ ಇದೆ. ಈಗೆಲ್ಲ ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜು ಅಂತ ಅಂದ್ಬಿಟ್ಟು ಈ ಪ್ರೈವೇಟ್ನವ್ರಿಗೆ ಅಲ್ಲಿ ಮಾತ್ರ ಪಾಠ ಮಾಡ್ತಾರೆ, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲಲ್ಲಿ. ಹೇಳಿ ಈಗ ಸರ್. ಹಿಂದುಳಿದ ವರ್ಗದವರೇ ಅಲ್ಲಿ ಮತ್ತೆ ಬಡ ಕುಟುಂಬದವರೇ ಅಲ್ಲಿ ಓದಿಸ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅವರೇ? ಹೌದೌದು. ಹೌದು, ಕರೆಕ್ಟ್. ಈಗ ಪ್ರೈವೇಟ್ನವ್ರಿಗೆ ಇವರು ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದಾರೆ. ಈ ಗೌರ್ಮೆಂಟ್ ಅಧಿಕಾರಿಗಳಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡೋರೇ ಅಲ್ಲಿ ಎಲ್ಲ ತಗೊಂಡೋಗಿ ಪ್ರೈವೇಟ್ ಅಲ್ಲಿ ಓದಿಸ್ತಾರೆ. ಬಡವರು ಎಲ್ಲೂ ಹೋಗ್ತಾರೆ ಮೇಡಮ್ ಅವರೇ? ಬಡವರು ಕೂಲಿ ಮಾಡ್ಕೊಂಡೇ ಇರ್ಬೇಕೆ. ಹೌದು, ಮಕ್ಕಳನ್ನ ಓದಿಸಿ ವಿದ್ಯಾಭ್ಯಾಸ ಅಷ್ಟು ಇಂಪಾರ್ಟೆಂಟು ಅಂತೆಲ್ಲ ಹೇಳ್ತಾರೆ ಬಾಯಲ್ಲಿ, ಬಟ್ ಅದಕ್ಕೆ ಅನುಕೂಲ ಆಗೋ ಥರ ಯಾವುದು ಯೋಜನೆಗಳು ಇಲ್ಲ, ಏನೂ ಇಲ್ಲ. ಇದ್ರ ಜೊತೆಗೆ ಸರ್, ನೀವು ಯಾವತ್ತಾದರೂ ಇಮ್ಯಾಜಿನ್ ಮಾಡಿದ್ರ ಮುಂದೊಂದು ದಿನ ನಾವು ತಿನ್ನೋಕು ಅಂದರೆ ಅಡುಗೆ ಮಾಡೋದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶಕ್ಕೆ ಅಂತ? ಹೌದು ಮೇಡಮ್ ಅವರೇ, ಅಡುಗೆ ಮಾಡೋದಕ್ಕೂ ತಿನ್ನ ಅನ್ನಕ್ಕೆ ದರಿದ್ರ ಬರ್ತಾ ಇದೆ ಮೇಡಮ್ ಅವರೇ. ಹೌದು. ಇವತ್ತು ರೈತ ಬೆಳೆಗೆ ಯಾವ ಸೂಕ್ತ ಪರಿಹಾರನೂ ಸಿಗ್ತಲ್ಲ ಸರಿಯಾಗಿ. ಮಧ್ಯವರ್ತಿಗಳು ಬೆಳೆ ರೈತ ಬೆಳೆದ ಮಧ್ಯವರ್ತಿಗಳು ತಿನ್ಕತ್ತವ್ರೆ. ಹೌದು. ಹಂಗಾಗಿ ಈ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಅವರ ರೈತರ ತಲೆ ಮೇಲೆ ಕೈ ಮಡಗ್ತಾವ್ರೆ. ಈಗ ಓದುವಂತ ವಿದ್ಯಾರ್ಥಿಗಳಿಗೆ ದುಡ್ಡಿರೋರೇನೋ ತಕೊಂಡೋಗಿ ಪ್ರೈವೇಟ್ ಅಲ್ಲಿ ಕೊಟ್ಟು 2 ಲಕ್ಷ 3 ಲಕ್ಷ ಓದಿಸ್ಕೊತಾರೆ. ದುಡ್ಡಿಲ್ದಂತವ್ರು, ಬಡ ಕುಟುಂಬದವರು ಅಲ್ಲೇ ಗೇದಿ ಅಲ್ಲೇ ಉಣ್ಣುವಂತವ್ರು ಏನ್ ಮಾಡ್ತಾರೆ ಮೇಡಮ್ ಅವರೇ? ಅದೇ ವಿದ್ಯಾಭ್ಯಾಸನ ಗೌರ್ಮೆಂಟ್ ಕಾಲೇಜಲ್ಲಿ, ಗೌರ್ಮೆಂಟ್ ಇದ್ರಲ್ಲಿ ಕೊಡಕ್ಕಾಗಲ್ವಾ? ಹೌದೌದೌದು. ಇದು ಹೆಂಗೆ ನಿಮ್ ಪ್ರಕಾರ ಏನೆಲ್ಲ ಚೇಂಜಸ್ ಆಗ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ ಪ್ರಕಾರ ಎಜುಕೇಶನ್ ಫೀಲ್ಡ್? ಬಡವ್ರ ಮೇಲೆ ಇಷ್ಟೊಂದು ಕ್ರೂರವಾಗಿ ಇವರು ಬದುಕೋರು ಬದುಕ್ತಾನೆ ಇರ್ಲಿ, ಕೆಳಗೆ ಬಿದ್ದು ಸಾಯೋರು ಸಾಯ್ತಾನೆ ಇರ್ಲಿ ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಮೊದಲು ಎಲ್ಲಾರು ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂಗೆ ನಮ್ಗೆ ಸಹಕಾರ ಮಾಡ್ಕೊಡ್ಬೇಕು ರೈತರುಗಳಿಗೆ, ಹೌದು, ಬಡ ಕುಟುಂಬದವ್ರಿಗೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಸೇರಿ ಮದ್ಯಪಾನ ನಿಲ್ಸಿದ್ರೆ ಒಳ್ಳೇದು ಮೇಡಮ್ ಅವರೇ. ಇವತ್ತು ಎಷ್ಟು ಒಂದ 5 ಕಿಲೋಮೀಟರ್ಗೂ 10 ಕಿಲೋಮೀಟರ್ಗೂ ಹೌದು ಬಾರ್ಗಳಿರುತ್ತೆ. ಇವತ್ತು ನಮ್ ರೈತರನ್ನ ಸಾಯಿಸ್ಬೇಕಾದ್ರೆ ಸರ್ಕಾರನೇ ಕಾರಣ ಮೇಡಮ್ ಅವರೇ. ಸರ್ಕಾರ ನೇರ ಹೊಣೆ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್ ಅವರೇ. ಕುಡಿಯೋನು 50 ಮೀಟರ್ ಅಲ್ಲಿ ಹೋಗಿ ಕುಡ್ಕೊ ಬರ್ತಾನೆ. ಹೌದು. ಮನೆ ಪಕ್ಕದಲ್ಲೇ ಸಿಗ್ತದೆ ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ಹೋಗು ಹುಡುಗರು ಕುಡಿಯೋ ಮಟ್ಟಕ್ಕೆ ಬಂದಿದ್ದಾರೆ. ಇದೆಲ್ಲ ಮಾಡ್ತಾರ ಮೇಡಮ್ ಅವರೇ, ಸರ್ಕಾರದವರೇ ತಾನೆ. ಹೌದು, ಅಂದ್ರೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಹೊರತು ಅದು ಜನರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿಲ್ಲ, ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಮ್ ಜನರ ತಲೆ ಮೇಲೆ ಚಪ್ಪಡಿ ಇಳಿಬೇಕಾದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೇ ಕಾರಣ ಮೇಡಮ್ ಅವರೇ. ಹೌದು. ಇದಕ್ಕೆ ನಮ್ ಬಡವ ಮಕ್ಕಳಿಗೆ ಓದೋಕೆ. ಓಕೆ ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ, ನೆಲಮಂಗಲದಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಬೆಲೆ ಏರಿಕೆ ನಿಮ್ಮ ಕುಟುಂಬದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಏನ್ ಕತೆ? ಮೇಡಮ್ ಅವರೇ, ನಮ್ಮ ಕುಟುಂಬದಲ್ಲೇ ಬೆಲೆ ಏರಿಕೆ ಅಂತ ನೀವು ಹೇಳ್ತಾ ಇದ್ರ, ಅಲ್ಲಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ಮೇಡಮ್ ಏನೋ ಕೂತಿದ್ದಾರೆ, ಚಿಂತಕರು ಇರ್ಬೇಕವ್ರು. ಏನ್ ಮೇಡಮ್ ಈಗ 10 ವರ್ಷದಲ್ಲಿ ಮೇಡಮ್ ಅವರೇ, 10 ವರ್ಷದಲ್ಲಿ ಏನು ನಮಗೆ ಸ್ಯಾಲ್ರಿ ಇತ್ತು, ಇವಾಗ ಏನ್ ಸ್ಯಾಲ್ರಿ ಇದೆ? 10 ವರ್ಷದಲ್ಲಿ ಗ್ಯಾಸ್ ಏನ್ ರೇಟ್ ಇತ್ತು, ಇವಾಗ ಇದೆ. ಅದೆಲ್ಲ ಕಂಪ್ಯಾರಿಸನ್ ಮಾಡ್ಬೇಕಲ್ಲ ಮೇಡಮ್. ಸುಮ್ನೆ ಏನೋ 29 ರೂಪಾಯಿ ಬೆಲೆ ಏರಿಕೆ ಮಾಡ್ಬಿಟ್ರು ಗ್ಯಾಸ್ ಮುಂದೆ ನಾವೇನಿಲ್ವಿ ಈ ಭಾರತದಲ್ಲಿ ಅದ್ರ ಉತ್ಪತ್ತಿ ಮಾಡ್ತಾ ಇದೀವ, ಬೆಳಿತಿದೀವಿ ಮೇಡಮ್, ಇಲ್ಲ ಉತ್ಪತ್ತಿ ಮಾಡ್ತಾ ಇದೀವ. ಹೊರಗಡೆ ದೇಶ ಇದಾಗಿದೆಯಲ್ಲ ಮೇಡಮ್, ಇವಾಗ ಯುದ್ಧ ಆಗಿದೆ ಅಲ್ವಾ? ಅಮೆರಿಕದಲ್ಲಿ ಎಷ್ಟಿದೆ, ಪಾಕಿಸ್ತಾನ ಎಷ್ಟಿದೆ, ಶ್ರೀಲಂಕಾ ಎಷ್ಟಿದೆ, ನೈಜೀರಿಯಾ ಎಷ್ಟಿದೆ, ಇರಾನ್ ಎಷ್ಟಿದೆ, ಎಲ್ಲ ನೋಡ್ಬೇಕಲ್ಲ ಮೇಡಮ್. ಸುಮ್ನೆ ಜನ ಅವರು ಕೂತಾರ ನಿಮ್ ಪಕ್ಕದಲ್ಲಿ ಅವ್ರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ ನೋಡೋಣ. ಬಿಹಾರ ಹೆಂಗ್ ಹಾಕಿದ್ರು ಓಟ ಬಿಜೆಪಿಗೆ. ಹಾಗಾದ್ರೆ ನಿಮ್ ಪ್ರಕಾರ ಈ ಬೆಲೆ ಏರಿಕೆ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ? ಅಂದ್ರೆ ಯುದ್ಧ ನಡೀತಿದೆ, ಸೊ ಜಾಸ್ತಿ ಮಾಡಿದ್ದಾರೆ ಅಂತ ನಿಮ್ ಪ್ರಕಾರ? ಅದ್ರಲ್ಲಿ ಏನೋ ತಪ್ಪಿಲ್ಲ ಅಂತ?
ನಾವು ಹೊಟ್ಟೆ ತುಂಬ- ಆದ್ರೆ ಸರ್ ಈಗ ಎಲ್ಲೋ ಬೇರೆ ಕಡೆ ಯುದ್ಧ ಆಗ್ತಾ ಇದೆ ಅಂದಾಗ ಸೆಂಟ್ರಲ್ ಗವರ್ಮೆಂಟ್ ಒಂದ್ ರೀತಿ ಎಚ್ಚರಿಕೆನ ತಗೊಳ್ಬೇಕಲ್ವಾ ಸರ್? ಈಗ ಸಡನ್ ಆಗಿ ಏನ್ ಯುದ್ಧ ಅಲ್ಲ, ಈಗ ಲಾಸ್ಟ್ ಟೈಮು ಆಗಿತ್ತು ಯುದ್ಧ, ಹೋದ್ ವರ್ಷ ಅಕ್ಟೋಬರ್ ಟೈಮಲ್ಲಿ ಒಂದು 15-20 ದಿನ ಯುದ್ಧ ಆಗಿತ್ತು, ಇದೇ ಇಸ್ರೇಲ್ ಹಾಗೆ ಇರಾನ್ ಮೇಲೆ. ನಿಲ್ಲುತ್ತೆ, ತಾತ್ಕಾಲ ನಿಲ್ಲುತ್ತೆ ಅಂತ ಹೇಳಿ ಏನು ಇಲ್ಲ ಮಾಡಿದ್ದಾರೆ ಮೇಡಮ್. 4 ವರ್ಷ ಇದೆ ಪೆಟ್ರೋಲ್ ಡೀಸೆಲ್ ವೈಟ್ ಮಾಡಿಲ್ಲ, 4 ವರ್ಷ ಆಗಿದೆ ಗೊತ್ತದೆ ಜನಗಳಿಗೆ. ಸುಮ್ನೆ ಏನೋ ಒಂದು ಹಾಗಾದ್ರೆ ಬಡವರೆಲ್ಲ ಬದುಕೋದು ಕಷ್ಟ ಆಗ್ತಿಲ್ವಾ ಸರ್? ಈಗ ಯುದ್ಧ ಆಗಿದೆ, ಓಕೆ, ಅಲ್ಲಿ ಯುದ್ಧ ಆಗಿದೆ, ಬಟ್ ನಮ್ ಜನ ಏನ್ ತಪ್ಪು ಮಾಡಿದ್ದಾರೆ ಅಂತ ಕೇಳಿ ಮೇಡಮ್ ಅವರ ಭಾರತದಲ್ಲಿ ಎಲ್ಲಾರು ಊಟ ಸಿಗ್ತಿದೆ ಮೇಡಮ್, ಯಾರು ಬಡವಲ್ಲ, ಸುಮ್ನೆ ಎಲ್ಲ ಹೇಳೋದು ಮೇಡಮ್ ಅವರ. 1 ಕ್ವಾರ್ಟರ್ ಎಣ್ಣೆ ರಾಜ ವಿಸ್ಕಿ 130 ರೂಪಾಯಿ, 1 ಕೆಜಿ ಮಟನ್ 900 ರೂಪಾಯಿ, 1000 ರೂಪಾಯಿ ಮೇಡಮ್, 1 ಕೆಜಿ ಚಿಕನ್ 400 ರೂಪಾಯಿ. ಯಾರು ಸುಮ್ನೆ ಏನು ಹೇಳೋದಷ್ಟೇ ಮೇಡಮ್. ಹಂಗೆ ರೈಸ್ ಆಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಮೇಡಮ್. ಇವತ್ತು ಸ್ಯಾಲ್ರಿ ಎಷ್ಟು ಮೇಡಮ್ ಒಬ್ರಿಗೆ ಸ್ಯಾಲ್ರಿ ಎಷ್ಟು? ನಿಮ್ಮ ಮಾಧ್ಯಮದ ಬಂದು ಕೂತಾರ ಚಿಂತಕ ಅವ್ರಿಗೆ ಏನ್ ಸ್ಯಾಲ್ರಿ ಕೇಳಿ ಸ್ಯಾಲ್ರಿ ಏನ್, ನಿಮ್ ಸ್ಯಾಲ್ರಿ ಏನ್ ಹೇಳಿ ನೋಡೋಣ. ಅದ್ ತಕ್ಕನಿಗೆ ಆಗ್ಬೇಕ ಬೇಡ ಮೇಡಮ್. ಫುಲ್ ಎಲ್ಲ ನಿಲ್ ಮಾಡ್ಬಿಟ್ಟು ಯಾರು ಕೆಲಸ ಬರಲ್ಲ, ಯಾರು ಹೋಗಲ್ಲ, ಎಲ್ಲ ಮನೆ ಕುತ್ಕೊಂಡ್ಬಿಡ್ತಾರ ಅವಾಗ. ಈ ಗ್ಯಾರಂಟಿ ಕೊಟ್ಟಾರಲ್ಲ ಈಗ. ಹಾಗಾದ್ರೆ ಇದೇನು ಪ್ರೈಸ್ ಜಾಸ್ತಿ ಮಾಡಿ ನಿಮ್ ಪ್ರಕಾರ ಒಳ್ಳೇದೇ? ಇದು ಯಾವ್ದೇ ರೀತಿ ಎಫೆಕ್ಟ್ ಮಾಡಲ್ಲ ಅಂತ ನೀವು ಹೇಳ್ತಿದ್ದೀರಾ? ಅಂದ್ರೆ ಕೇಂದ್ರ ಸರ್ಕಾರದೇನು ತಪ್ಪಿಲ್ಲ ಅಂತ ಅಲ್ಲ ಮೇಡಮ್. ಅವ್ರ ಮನೆಗೇನು ಯಾರು ತಗೊಂಡೋಗಲ್ಲ ಮೇಡಮ್. ರೈಸ್ ಮಾಡ್ಬಿಟ್ಟು ಅವ್ರ ಮನೆಗೇನು ತಗೊಂಡೋಗ್ತಿದಾರ? ಬಟ್ ಅಟ್ಲೀಸ್ಟ್ ಸ್ಟಾಕ್ ಆದ್ರೂ ಇಟ್ಕೊಳ್ಬೇಕಲ್ವಾ ಸರ್? ಈ ರೀತಿ ಸಡನ್ ಆಗಿ ಒಂದು 40 ದಿನ ಯುದ್ಧ ಆಗಿದ್ಕೆ ಎಲ್ಲ ಉಲ್ಟಾ ಪಲ್ಟಾ ಅಂತ ಅಂದ್ರೆ ಹಂಗಾರೆ ಸ್ಟಾಕೇ ಇರ್ಲಿಲ್ವಾ ನಮ್ಮ ಹತ್ರ? ಏನು ಮುನ್ನೆಚ್ಚರಿಕೆನೇ ಇರ್ಲಿಲ್ವಾ ಹಾಗಾದ್ರೆ? ಇಲ್ಲ ಮೇಡಮ್, ಆತರ ಸ್ಟಾಕ್ ಮಾಡಕ್ಕೆ ನಮ್ ಭಾರತದಲ್ಲಿ ಹಿಂದೂ ಕಾಲದಲ್ಲಿ ಆಡೋಗಿರಲ್ಲ, ಅವ್ರು ಯಾರು ಆತರ ಮಾಡೋಗಿಲ್ಲ ಮೇಡಮ್. ಏನುವೆ ಡೀಸೆಲ್ ಅಲ್ಲಿ ಪೆಟ್ರೋಲ್ 60 ದಿನ ಮಾತ್ರ ಸ್ಟೋರೇಜ್ ಇಡಕ್ ಮಾತ್ರ ಸಾಧ್ಯ ಮೇಡಮ್, ಬೇರೆ ಏನು ಮಾಡಕ್ ಆಗಲ್ಲ. ಏನ್ ಮಾಡ್ತಾರೆ ಅದು 12 ವರ್ಷ ಮೇಡಮ್. ನೀವೇ ಒಂದು ಅರ್ಥ ಮಾಡಿ ಕೇಳಿ, ಮೋದಿ ಬಂದು 12 ವರ್ಷ ಆಗಿದೆ, ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಿ. ಸ್ವಲ್ಪ ದುಡ್ಡು ಬ್ಯಾನ್ ಆಯ್ತು, ಇಡೀ ವರ್ಲ್ಡ್ ಅಲ್ಲೇ ದುಡ್ಡು ಬ್ಯಾನ್ ಆಗಿ ದೇಶದ ಉಳಿದಲ್ಲ ಯಾವುದುವೆ. ಇದು ಯಾಕೆ ಉಳ್ಕೊತ್ತು ಮತ್ತೆ ದುಡ್ಡು ಬ್ಯಾನ್ ಆಗಿ? ನೋಟ್ ಬ್ಯಾನ್ ಆಗಿ ಯಾಕೆ ಉಳ್ಕೊತೀವಿ ಮೇಡಮ್ ಅವರೇ? ಅಲ್ಲ ಸರ್, ಈಗ ಓಕೆ ನೀವ್ ಹೇಳಿದ್ದು ಓಕೆ, ಬಟ್ ಈಗ ಅವತ್ತೇ ದುಡ್ದು ಅವತ್ತೇ ತಿನ್ನುವಂತ ಜನ ಇರ್ತಾರೆ, ದಿನಗೂಲಿ ಕಾರ್ಮಿಕರು ಇರ್ತಾರೆ, ಅಂತವ್ರ ಕತೆ ಏನು? ಈ ರೀತಿ ಡೈಲಿ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಇದ್ರೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಮಾಡಿ ಯಾರು ಮಾಡೋ ಮೇಡಮ್? ಇವ್ರು ಮಾಡ್ತಾರೆ, ಕಾಂಗ್ರೆಸ್ ದುಡ್ಡು ಮಾಡ್ತಾರ? ಅಂದ್ರೆ ನಾವ್ ಆ ಪಕ್ಷ ಈ ಪಕ್ಷ ಅಂತಲ್ಲ ಸರ್, ಸದ್ಯ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಚಿಂತಕ ಕೂತ್ಕೊಂಡು ಹೇಳ್ತಾರೋ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ಇವ್ರಿಗೆ ಕೊಟ್ಬಿಡೋಣ, ಇವರೇ ಮಾಡ್ಬಿಟ್ಟು ನೋಡೋಣ ಹಂಗಾರೆ ಕಮ್ಮಿಯ. ಹೌದ್ ತಾನೆ? ನೀವ್ ಹೇಳಿ 100 ಒಳ್ಳೇದ್ ಮಾತು ಮೇಡಮ್. ಎಲ್ಲ ಜಾಸ್ತಿ ಐತೆ, ಪಡೋ ಪಟ್ಟು ಬದುಕಕ್ಕಾಗಲ್ಲ. ಅವ್ರು ಬಂದಲ್ಲಿ ಮಾಧ್ಯಮ ಬಂದು ಕುತ್ಕೊಂಡು ಕೇರಳದ ಕಾಂಗ್ರೆಸ್ ಗೆದ್ದಿದೆ. ಈಗ ನೀವು ಇವ್ರ ಬಗ್ಗೆ ಹೇಳಿದ್ರಿ, ಅಂದ್ರೆ ನಮ್ ಜೊತೆ ಕುತ್ಕೊಂಡ್ರೆ ಗೆಸ್ಟ್ ಬಗ್ಗೆ ಹೇಳಿದ್ರಿ, ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಅವ್ರು ಮಾಡ್ತಿದ್ರೇನೋ, ಏನಾದ್ರು ಚೇಂಜಸ್ ಮಾಡ್ತಿದ್ರೇನೋ. ಬಟ್ ನಾವಿವಾಗ ಕೊಟ್ಟಿರೋದು ಅಧಿಕಾರ ಯಾರಿಗೆ? ನಾವೇ ಸೆಲೆಕ್ಟ್ ಮಾಡಿ ಕಳ್ಸೋರು ಯಾರನ್ನ? ಮೇಡಮ್ ಅವರ ಇವ್ರು ಕೊಟ್ರು ಅಷ್ಟೇ, ಅವ್ರು ಕೊಟ್ರು ಅಷ್ಟೇ, ಯಾರು ಮಾಡಲ್ಲ ಮೇಡಮ್. ಅದು ಏನಿದ್ರು ಡೆವಲಪ್ಮೆಂಟ್ ಆದಂಗೆ ರೈಸ್ ಪೇಮೆಂಟ್ ನೋಡಿ ಮೇಡಮ್. ನಾನು 250 ರೂಪಾಯಿ ಸಂಬಳ ಬಂದಿದೆ ಬೆಂಗಳೂರಿಗೆ, ಇವತ್ತು 80,000 ಸಂಬಳ ತಗೋತೀನಿ. ಅದು ಡೆವಲಪ್ಮೆಂಟ್ ಅಲ್ಲ ಮೇಡಮ್. ಹೌದು ಸರ್, ನಿಮ್ದು ಡೆವಲಪ್ಮೆಂಟ್ ಓಕೆ, ಬಟ್ ನಾನು ಆಗ್ಲೇ ಹೇಳ್ದಂಗೆ ಈ ದಿನಗೂಲಿ ಕಾರ್ಮಿಕರ ಕತೆ ಏನು ಅಂತ. ಪಾಪ ಎಷ್ಟು ಬಾಡಿಗೆ ಬರ್ತಿರ್ತೀವಿ, ಆಟೋ ಚಾಲಕರು ಅಷ್ಟೇ, ಒಂದು ಬಾಡಿಗೆ ಬರ್ತಿರುತ್ತೆ ಒಂದ್ ದಿನಕ್ಕೆ, ಪೂರ್ತಿ ಬಾಡಿಗೆ ದುಡ್ಡು ತಗೊಂಡ್ ಹೋಗಿ ಅವ್ರಿಗೆ ರೀಫಿಲ್ ಮಾಡೋದು, ಫ್ಯೂಯಲ್ ಫಿಲ್ ಮಾಡ್ಕೊಳಕ್ಕೆ ಹಾಕಿದ್ರೆ ಅವ್ರ ಜೀವನ ನಡೆಸೋದು ಹೆಂಗೆ? ನಿಮ್ಗೇನೋ 80,000 ದುಡ್ಡು ಬರ್ತದೆ, ಓಕೆ ಸಂಬಳ. ಹೌದು, ಇಲ್ಲಿಗೆ 10 ವರ್ಷ ತಿಂದ್ರೆ ಮೇಡಮ್ ಅವರೇ ಊಟಕ್ಕೆ ಮನೆ ತಕ್ಕ ಕೇಳ್ತೈತೆ ಮೇಡಮ್. ಇವಾಗ ಹಂಗಿಲ್ಲ, ಒಂದ್ ಸುಮ್ನೆ ನಿಂತಾರ ಊಟ ಮಾಡಿ ಊಟ ಇಲ್ಲ ಅಂದ್ರೆ ಊಟ ಕೊಡ್ತೈತೆ ಕೆಪಾಸಿಟಿ ಇದೆ ಮೇಡಮ್ ಭಾರತ. ಎಲ್ಲಿ ಎಷ್ಟನೇ ಸಾಲದಲ್ಲಿ ಎಷ್ಟನೇ ಸಾಲ ಬೈತ್ ಮೇಡಮ್? ಹಂಗೇನಿಲ್ಲ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರಾಜು ಅಂತ, ತುಮಕೂರಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಈ ಬೆಲೆ ಏರಿಕೆ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ, ಏನ್ ಹೇಳ್ತೀರಾ? ಯಾರು ಇದಕ್ಕೆ ಹೊಣೆ? ಬೆಲೆ ಏರಿಕೆ ಅದು ಜನಸಾಮಾನ್ಯರಿಗೆ ಯಾವತ್ತೂ ಕಡಿಮೆ ಆಗೋಕೆ ಚಾನ್ಸೇ ಇಲ್ಲ. ನಮ್ ಇಡೀ ಲೈಫ್ ಪೂರ್ತಿನ ಎಲ್ಲಾರು ಸಾಮಾನ್ಯ ವರ್ಗದ ಜನಗಳಿಗೆ ಬರೀ ಅವತ್ತಿನ ಕೆಲಸ ದುಡಿಬೇಕು, ತಿನ್ಬೇಕು. ಇನ್ನೂ 20 ವರ್ಷ ಅಲ್ಲ 30 ವರ್ಷ ಹೋದ್ರೂ ಇದೇ ಹಣೆ ಬರಾನೆ. ಯಾವ್ದೇ ಕಾರಣಕ್ಕೂ ಚೇಂಜಸ್ ಆಗುತ್ತೆ ಅಂತ ಜನಗಳು ಅನ್ಕೊಂಡ್ರೆ ಅವರಷ್ಟು ಇವ್ರು ಯಾರು ಇಲ್ಲ. ಕಾರಣ ಏನು ಅಂತಂದ್ರೆ ಒಬ್ಬೊಬ್ರಿಗೆ ಅಡಿಕ್ಷನ್ ಮಾಡ್ತಾ ಇದಾರೆ ಇವರು. ಸರ್ಕಾರದವರು ಆಗ್ಲಿ ಇವರು ಆಗ್ಲಿ ಅಡಿಕ್ಷನ್ ಮಾಡ್ತಾವ್ರೆ. ಕೆಲವ್ರು ಬಡವರು ಹೆಂಗೋ ಸೌದೆ ಹೊಲ ಹೊತ್ಕೊಂಡು ಅವಾಗತ್ತು ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರು. ಇವರೆಲ್ಲ ಫ್ರೀ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಸಿಲಿಂಡರ್ ಕೊಡ್ತೀವಿ ಅಂತಂದ್ ಎಲ್ಲರಿಗೂ ಅವ್ರಿಗೆ ಸಿಲಿಂಡರ್ ಕೊಟ್ಬಿಟ್ಟು ಈಗ ಅವ್ರಿಗೇನೆ ಬರೆ ಬೀಳ್ತಾ ಇದೆ. 1000 ರೂಪಾಯಿ ಹೊರಗಡೆ ಸಾಮಾನ್ಯ ಜನ 1000 ರೂಪಾಯಿ ಕೊಟ್ಬಿಟ್ಟು ಸಿಲಿಂಡರ್ ತಗೊಳಕ್ ಹೆಂಗ್ ಸಾಧ್ಯ ಆಗುತ್ತೆ? ಸರ್, ಈಗ ಲಾಸ್ಟ್ ಕಾಲರ್ ಸುರೇಶ್ ಅಂತ ಕಾಲ್ ಮಾಡಿದ್ರು, ನೀವು ಕೇಳಿಸ್ಕೊಂಡ್ರೆ ಅವ್ರು ಮಾತಾಡಿ. ಸೌದೆ ಒಲೆ ಒಳಗಡೆ ಸೌದೆ ಹೋಗ್ಕೊಂಡು ಊರಿ ಹಾಕಕ್ಕೆ ಸೌದೆ ಒಲೆಗಳೆಲ್ಲ ಕಿತ್ತಾಕ್ಬಿಟ್ಟವ್ರೆ.
ಫ್ರೀಯಾಗಿ ಸಿಗ್ತೈತೆ ಸಿಲಿಂಡರ್ ಅಂತ. ಇವತ್ತು ಅವ್ರು ಮತ್ತೆ ಅವ್ರ ಸೌದೆ ಒಲೆ ಇಡಕ್ ಆಗೋದಿಲ್ಲ, ಸಿಲಿಂಡರ್ ತಗೊಳಕ್ ಆಗೋದಿಲ್ಲ. ಹೆಂಗ್ ಮಾಡ್ತಾರೆ ಜೀವನ ಅವರೆಲ್ಲ? ಹೌದು ಕರೆಕ್ಟ್ ಸರ್. ಇಲ್ಲಿಗೆ 30 ವರ್ಷದಿಂದ, ಇಲ್ಲಿ 13 ವರ್ಷದಿಂದ ಇಲ್ಲೇವರೆಗೂ ಬರೀ ಬೆಲೆ ಏರಿಕೆ ಬಿಟ್ರೆ ಜೀವನ ಉದ್ಧಾರ ಆಗಂತ ಕೆಲಸಗಳು ಯಾವುದು ಮಾಡಿಲ್ಲ ಬಿಜೆಪಿ ಸರ್ಕಾರದವರು. ಈಗ ಸರ್ ಲಾಸ್ಟ್ ಕಾಲರ್ ಬರೀ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಬರೀ ಹೊರೆ ಬಿಟ್ರೆ ಇದೆಲ್ಲ ಏನಿದ್ರು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಮಾಡ್ಕೊಂಡು ದೊಡ್ಡ ದೊಡ್ಡ ಲಫಡಾಗಳು ಮಾಡ್ಕೊಂಡಿರೋರಿಗೆ ಮಾತ್ರನೇ ಈ ಸರ್ಕಾರ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ. ದೊಡ್ಡದಾಗಿ ಸ್ಕ್ಯಾಮ್ ಮಾಡ್ಬೇಕು, ಅವನ ಎಂತ ಬಲಿಷ್ಠವಾಗಿ ಇದ್ರು ಅವನ ಸರ್ಕಾರಕ್ಕೆ ಸೇರಿಸ್ಕೊತಾರೆ. ಅವರೇ ಎಂತ ಭ್ರಷ್ಟಾಚಾರ ಮಾಡಿದ್ರು ಅವ್ರನ್ನೇ ಅಂತರ್ನೇ ಕರ್ಕೊ ಬಂದು ಪಕ್ಷದಲ್ಲಿ ಕೂರಿಸ್ಕೊತಾರೆ. ಅವ್ರಿಗೆ ಏನೇನ್ ಬೇಕೋ ಯಾವ್ಯಾವ ತರ ಬೇಕೋ ಆತರ ಎಲ್ಲಾ ಮಾಡ್ಕೊಂತವ್ರೆ. ಜನಸಾಮಾನ್ಯ ನಿಜವಾಗ್ಲೂ ಗಾಡಿಲಿ ಹೋಗ್ತಾ ಯಾವ್ದನ್ನ ಅಕ್ಕಪಕ್ಕ ನೋಡ್ತಾ ಇದ್ರೆ ಅವ್ರಿಗೆ ನೋಡಿದ್ರೆ ಕರಡ್ ಕಿತ್ ಬರ್ತಾವ ಮೇಡಮ್. ಎಷ್ಟು ಕಷ್ಟ ಪಡ್ತಾವ್ರೆ ಆಟೋ ಡ್ರೈವರ್ಗಳಿಗಾಗ್ಲಿ ಅಥವಾ ಇವರು ಸಾಮಾನ್ಯ ದಿನಗೂಲಿ ಮಾಡೋಂಥವ್ರಿಗಾಗ್ಲಿ 1000 ರೂಪಾಯಿ ಕೊಟ್ಟು ಯಾರು ತಗೊಳಕ್ ಸಾಧ್ಯ ಆಗುತ್ತೆ ಹೇಳಿ ನಿಮಗೆ? ಸರ್ ಈಗ ಲಾಸ್ಟ್ ಕಾಲರ್ ಸುರೇಶ್ ಅಂತ ಒಬ್ರು ಕಾಲ್ ಮಾಡಿದ್ರು, ನೀವು ಮೇ ಬಿ ಕೇಳಿಸ್ಕೊಂಡಿರಬಹುದು. ಸೊ ಅವ್ರು ಹೇಳೋದು ಏನಂದ್ರೆ ನಾವು ಸ್ಯಾಲ್ರಿನೂ ನಮ್ಗೆ ಇವಾಗ ಜಾಸ್ತಿ ಆಗ್ತಾ ಇದೆ, 10 ವರ್ಷದ ಹಿಂದೆ ಇದ್ದಂಥ ಸ್ಯಾಲ್ರಿ ಈಗಿಲ್ಲ. ಸೊ ಹಾಗಾಗಿ ಬೆಲೆ ಏರಿಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೂ ಅದು ಅನಿವಾರ್ಯ ಆಗಿತ್ತು. ಹೀಗಾಗಿ ಅದ್ರ ಪರಾನೇ ಮಾತಾಡಿದ್ರು ಅವರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅದೇನಾಗಿದೆ ಅಂದ್ರೆ ಅವತ್ತು 10,000 ರೂಪಾಯಿ ಕೆಲಸ ಮಾಡ್ತಿರೋ ಇವತ್ತು 10,000 ರೂಪಾಯಿಗೆ ಕೆಲಸ ಮಾಡ್ತಾವನೆ. ಅವತ್ತು 60 ರೂಪಾಯಿ ಸಿಕ್ತಿದ್ದ ಎಣ್ಣೆ ಇವತ್ತು 160 ರೂಪಾಯಿ ಸಿಗ್ತಾ ಇದೆ. ಈ ದುಬಾರಿ ನಮ್ಗೆ ಏನ್ ನಾವು ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅವನ್ನೆಲ್ಲ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಅವತ್ತು 10,000 ರೂಪಾಯಿ ಕೆಲಸ ಮಾಡೋನು ಇಷ್ಟೊಂದು ಬೆಲೆ ಏರಿಕೆ ಜಾಸ್ತಿ ಆದ್ಮೇಲೆ 10,000 ರೂಪಾಯಿ ಕೆಲಸ ಮಾಡ್ತಾವನೆ ಅಂತಂದ್ರೆ ಅವನಿಗೆ ಬೇರೆ ಕಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಊಟ ಮಾಡಕ್ಕಾದ್ರೂ ಹೊಟ್ಟೆ ತುಂಬಿಸ್ಕೊಳಕ್ಕಾದ್ರೂ ಏನಾರ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದಾರೆ. ITBT ನವ್ರಿಗಿರೋರ್ಗೆಲ್ಲ ಇನ್ಮೇಲೆ ನೆಕ್ಸ್ಟ್ ಬರ್ತೈತೆ AI ಜನರೇಷನ್, ಅದು ಬರುತ್ತೆ AI ಬರುತ್ತೆ ಅಂತ ಹೇಳ್ತಾ ಇದಾರೆ. ಅದೇನ ಬಂದು ಅವ್ರ ಕತೆ ಏನಾಗುತ್ತೆ? ಹೌದು, ಎಷ್ಟೋ ಜನ ರೈತರ ಹತ್ರ ಹೋಗ್ಬಿಟ್ಟು ಯಾರು ತುಂಬಾ ಜನ ಯಾರು ಮನ್ಸಲ್ಲಿ ಎಲ್ಲಾರ್ಗು ಇದೆ, ಎಲ್ಲೋ ಒಂದು 10% ಭಾಗ ನಾವು ಹೋಗಿ ಆರಾಮಾಗಿ ನೆಮ್ಮದಿಯಾಗಿರ್ಬೇಕು ಅನ್ನೋ ಜೀವನ ಹುಡಿಕೋಬೇಕು ಅನ್ನೋ ಜನ ತುಂಬಾ ಜನ ಇದಾರೆ. ಬಟ್ ಯಾರು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹೋದ್ರೆ ಏನು ಹುಟ್ಟೋದಿಲ್ಲ. ಅಲ್ಲಿ ಜನಗಳಿಗೆಲ್ಲ ಇವ್ ನೋಡಿದ್ರ ಬರೀ ರಾಗಿ ಅಕ್ಕಿ ಎಲ್ಲಕ್ಕೆಲ್ಲ ನೋಡಿದ್ರೆ ಮಾತ್ರ ಕಡಿಮೆ ಪುಡ್ಗಾಸ್ ಕೊಟ್ಬಿಟ್ಟು ಅವ್ರ ಹತ್ರ ಅಕ್ಕಿ ಖರೀದಿ ಮಾಡ್ತಾರೆ. ಇವ್ರು ದುಬಾರಿ ಲೇಬಲ್ಗಳು ಹಾಕೊಂಡು ದುಬಾರಿ ಇದಕ್ಕೆ ಮಧ್ಯವರ್ತಿಗಳೆಲ್ಲ ಸೇರ್ಕೊಂಡು ಇವ್ರು ಮಾರ್ಕೊಂತಾರೆ. ಹೌದೌದು. ಹೆಂಗ್ ಸರಿ ಹೋಗುತ್ತೆ ಅದು? ರೈತರಿಗೆ ಎಂದು ಇವತ್ತಿನವರೆಗೂ ರೈತರನ್ನ ಯಾರು ಒಬ್ಬ ಸರ್ಕಾರದವರಾಗ್ಲಿ ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಮಾಡಕ್ ಸಾಧ್ಯನೇ ಕೇವಲ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಮಾತ್ರ ಹಸಿರು ಶಾಲ್ ಹಾಕೊಂಡು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ರೈತರನ್ನೇ ಮರ್ತು ಬಿಡ್ತಿದಾರಲ್ಲ. ಎಷ್ಟೋ ಜನ ರಾಜಕೀಯದರೆ ರೈತರಾಗಿದ್ದಾರೆ. ಈಗ ಹೋಗ್ರಿ ಅವ್ರ ರೈತರ ಶಾಲೆಗಳು ಹಾಕೊಂಡು ಎಷ್ಟೋ ಜನ ಇದನ್ ಮಾಡೋರೆಲ್ಲಾನು ಕೆಲವು ಜನ ಎಲ್ಲಾ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋರೆ ಅವ್ರುನು. ಅವ್ರೆಲ್ಲಾರು ಕಡೆಗಣಿಸ್ತಾವ್ರೆ ಅನ್ನೋ ಉದ್ದೇಶಕ್ಕೆ ಇವ್ರು ಎತ್ತುತ್ತಾವ್ರೆ. ಬಟ್ ಯಾರು ಅಲ್ಲೋ ಇಟ್ಕೊಂಡು ಉಳುಮೆ ಮಾಡಿ ನಾನು ಭತ್ತ ಬೆಳಿತೀನಿ ರಾಗಿ ಬೆಳಿತೀನಿ ಅಂತ ಹೋಗೋರು ತುಂಬಾ ಕಡಿಮೆ. ಇವತ್ತಿನವರೆಗೂ ವರ್ಷ ಪ್ರತಿಯೊಬ್ರು ಆರೋಗ್ಯ ಯಾವ್ದೇ ಒಂದು ಕೆಲಸದಲ್ಲಿ ಇರೋ ವ್ಯಕ್ತಿಗಳು ಅವ್ರು ಬಡ್ತಿ ಪಡೆಯಕ್ಕೆ ಮುಂದ್ ನೋಡ್ತಾರೆ ಹೊರತು ಯಾರು 10,000 ತಗೋಣ ಯಾರು 8,000 ತಗೋಣಕ್ ಇಷ್ಟಪಡಲ್ಲ. 10,000 ತಗೊಂಡು 12,000 ಹೋಗ್ತಾನೆ, ಮುಂದಿನ ವರ್ಷ 15,000 ಹೋಗ್ತಾನೆ. ಆದ್ರೆ ಬಡ ರೈತ ಮಾತ್ರ ದಿನ 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 ಕುಸಿತಾನೆ ಇದೆ. ನಾವು ಹಾಕಿದ ಬೆಳೆಗೆ ಸರಿಯಾದ ಬೆಲೆ ಸಿಗದಲ್ಲೇ ಅವನು ಅಷ್ಟು ಕೊಂದ್ರು ತಿರುಗಿ ರಿಪೀಟ್ ಆಗಿ ಅದನ್ನೇ ನಾನು ಮಾಡೇ ಮಾಡ್ತೀನಿ. ಮುಂಗಾರು ಮಳೆ ಸ್ವಲ್ಪ ಮುಂಚೆ ಬಂತು ಅಂದ್ರೆ ಏನೋ ಒಂದ್ ಕಷ್ಟಪಟ್ಟ ಮಾಡು ಬಂಗಾರ ಗಿಂಗಾರ ಏನೋ ಅಡ ಇಟ್ಬಿಟ್ಟು ತಂದು ಮತ್ತೆ ಬಿತ್ತನೆ ಮಾಡ್ತಾನೆ. ಬಟ್ ಇವನಿಗೆ ಮಾತ್ರ ರೈತರಿಗೆ ಆಗ್ತಿರೋ ಮೋಸ ಯಾರಿಗೂ ಆಗ್ಬಾರ್ದು ಮೇಡಮ್. ಹೌದು, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಸಿದ್ದೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್. ಸೊ ಮೊದಲನೇದಾಗಿ ಏನ್ ಹೇಳ್ತೀರಾ? ಎಲ್ಲ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಇದೀಗ ಸಿಲಿಂಡರ್ ದರ ಕೂಡ ಏರಿಕೆ ಆಗಿದೆ, ಏನ್ ಹೇಳ್ತೀರಾ? ಆಗ್ಲಿ ಮೇಡಮ್ ಅವ್ರ, ಅದಕ್ಕೇನ್ ತೊಂದ್ರೆ ಇಲ್ಲ. ಈಗ ಮತ್ತೆ ಅಲ್ಲಿ ಬೇರೆ ದೇಶದಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ, ಅದಕ್ಕಾಗಿದೆ ಮೇಡಮ್ ಅವ್ರೆ, ಏನ್ ಮಾಡಕ್ಕಾಗಲ್ಲ. ಮತ್ತೆ ಸೊ ಇನ್ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನಷ್ಟು ಹೆಚ್ಚಿಗೆ ಮಾಡ್ತಾರೆ, ಅದು ಎಫೆಕ್ಟ್ ಆಗಲ್ವಾ ನಿಮ್ಗೆ? ಆಗಲ್ಲ ಮೇಡಮ್ ಅವರೇ. ನಾವು ಅವಾಗ ಒಂದ್ 10 ವರ್ಷದಿಂದ 200 ರೂಪಾಯಿ ಸ್ಯಾಲ್ರಿ ತಗೊಂತಿದ್ ಮೇಡಮ್ ಅವರೇ. ನಾನೀಗ 1,200 ರೂಪಾಯಿ ಸ್ಯಾಲ್ರಿ ತಗೊಂತೀನಿ ಮೇಡಮ್ ಅವರೇ. ಸೊ ಈಗ ಯುದ್ಧ ಅಂತ ರೀಸನ್ ಕೊಟ್ಟು ಜಾಸ್ತಿ ಮಾಡಿದ್ದಾರೆ. ಓಕೆ, ಪೆಟ್ರೋಲು, ಡೀಸೆಲ್, ಸಿಲಿಂಡರ್ ಎಲ್ಲ. ಈಗ ಯುದ್ಧ ನಿಂತ್ರೆ ಅಕಸ್ಮಾತ್ ಅವಾಗ ಮತ್ತೆ ಮುಂಚಿನ ರೇಟಿಗೆ ತರ್ತಾರೆ ಇವರು? ಹೌದ್ರಿ, ಕಮ್ಮಿ ಮಾಡ್ತಾರೆ. ಬಟ್ ಯಾವತ್ತು ನಾವು ಇಲ್ಲಿವರೆಗೂ ನೋಡಿಲ್ವಲ್ಲ ಸರ್. ಒಂದ್ಸಲ ಪ್ರೈಸ್ ಜಾಸ್ತಿ ಆದ್ಮೇಲೆ ಮತ್ತೆ ವಾಪಸ್ ಬಂದಿದ್ದು ಎಲ್ಲೂ ನಾವು ನೋಡೇ ಇಲ್ಲ. ಬಟ್ ನಿಮ್ ಪ್ರಕಾರ ಕಮ್ಮಿ ಮಾಡ್ತಾರೆ ಅಂತ ಅನ್ಸುತ್ತಾ? ಹೌದೌದು ಮೇಡಮ್ ಅವರೇ, ಈಗ ಪರಿಸ್ಥಿತಿ ಹಂಗ ಇದೆಯಲ್ಲ, ಕಮ್ಮಿ ಮಾಡ್ತಾರೆ ಮೇಡಮ್ ಅವರೇ.
ಸೊ ನಿಮ್ ಕಡೆ ಎಲ್ಲ ಸಿಲಿಂಡರ್ಗೆ ಏನು ಪ್ರಾಬ್ಲಮ್ ಇಲ್ವಾ ಸರ್? ಎಲ್ಲ ಸಿಗ್ತಾ ಇದೆಯಾ? ನಮ್ ಕಡೆ ಏನು ಇಲ್ಲ ಮೇಡಮ್ ಅವರೇ, ನಾನು 2 ತಿಂಗಳಾಯ್ತು ಹೋಟೆಲ್ ಕೆಲಸ ಮಾಡ್ತೀನಿ. ಈಗ 2 ತಿಂಗಳಾಯ್ತು ನಾನು ಈಗ ಹೋಟ್ಲಲ್ಲಿ ಕೆಲಸ ಇಲ್ಲ, ಆದ್ರೆ ಸೌದೆ ತಗೊಂಡ್ ಮಾಡ್ತೀವಿ ಮೇಡಮ್ ಅವರೇ. ಮತ್ತೆ ಒಟ್ನಲ್ಲಿ ಎಫೆಕ್ಟ್ ತಟ್ಟಿದೆ ನಿಮ್ಗೂ ಮೇಡಮ್ ಅವರೇ. ದೇಶಕ್ಕಿಂತ ತೊಂದರೆ ಬಂದಾಗೆ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಮೇಡಮ್ ಅವರೇ. ಓಕೆ ಸರ್. ಎಲ್ಲದಕ್ಕೂ ಸುಖ ಬೇಕಂದ್ರೆ ಹೆಂಗಾಗುತ್ತೆ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಹಾಸನದಿಂದ, ನಾಗೇಶ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ಯುದ್ಧದ ಎಫೆಕ್ಟ್ ನಿಂದ ಜಾಗತಿಕವಾಗಿ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ, ಹಾಗೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್, ಎಷ್ಟು ಎಫೆಕ್ಟ್ ಮಾಡಿದೆ ಇದು ನಿಮ್ಗೆ? ಆ ಸಿಲಿಂಡರ್ ತಗೊಳಕ್ಕಂತೂ ಕ್ಯೂ ನಿಂತ್ಕೋಬೇಕು. ಈಗ ದೊಡ್ಡವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗ ಅವ್ರ ಮನೆ ತಕ್ಕ ಒಂದು ಸಿಲಿಂಡರ್ ಬರುತ್ತೆ, ಏನು ಗೊತ್ತಾಗಲ್ಲ. ಕಷ್ಟ ಇರೋದೇ ಮಿಡಲ್ ಕ್ಲಾಸ್ ಕಷ್ಟ. ಒಂದ್ ಸಿಲಿಂಡರ್ ತಗೊಳಕ್ಕೆ 50 ದಿವಸ ಬೇಕು. OTP ಸಿಲಿಂಡರ್ ಬುಕ್ ಮಾಡಿ 5 ದಿವಸ ಕಾಯ್ದು ಸಿಲಿಂಡರ್ ತಗೊಳಕ್ಕೆ. ಅದೇನು ದೊಡ್ಡವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ರಾಜಕಾರಣಿಗಳಲ್ಲಿ ಯಾರಿಗೆ ಅಲ್ಲಿ ಸಲೀಸ್ ಅವ್ರ ಮನೆ ಬಾಗಿಗೆ ಒಂದು ಬೀಳುತ್ತೆ. ಆಯ್ತಾ, ಅವ್ರಿಗೊಂದು 50 ರೂಪಾಯಿ ಅಂದ್ರೆ ಅವ್ರಿಗೆ ಲೆಕ್ಕನೇ ಇರಲ್ಲ ಬಿಡಿ. ಹೌದು ಮೇಡಮ್, ಕಷ್ಟ ಆಗ್ತಿರೋದು ರೈತರಿಗೆ. ಈಗ ಒಂದು 15 ಸಂಬಳ ಬರುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ತಿಂಗಳ 1000 ರೂಪಾಯಿ ಗ್ಯಾಸ್ ಕಟ್ಟೋರು ಎಲ್ಲಿ ಬರುತ್ತೆ ಮೇಡಮ್? ಅವ್ನಿಗೆ ಎಲ್ಲಿ ಮೇಂಟೈನ್ ಮಾಡಕ್ಕಾಗತ್ತೆ? ಫ್ಯಾಮಿಲಿ ಸಂಬಳ, ಸ್ಯಾಲ್ರಿ ಬರೋ ಸ್ಯಾಲ್ರಿ, ರೆಂಟು ಇವೆಲ್ಲ ಹೋದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಮೋದಿ ಸರ್ಕಾರ ಅಂತಾರೆ, ಯಾರು ಬಂದ್ರು ಅಷ್ಟೇ ಮೇಡಮ್, ಬಡವರಾಗೆ ಇರ್ತಾರೆ ಅಂದ್ಬಿಟ್ರೆ ಯಾರಿನೂ ಉದ್ದಾರ ಅಂತೂ ಮಾಡ್ತಾ ಇಲ್ಲ ಯಾರಿಂದಲೂ. ಮೇಡಮ್ ಅವ್ರು ಅವಾಗಲೇ ಮಾತು ತುಂಬಾ ಕೇಳ್ತಾ ಇದ್ದೆ, ತುಂಬಾ ಒಳ್ಳೆ ವಿಷಯಗಳು ಹೇಳ್ತಿದ್ರು. ಹೇಳ್ತಾರೆ ಅಷ್ಟೇ, ಬಟ್ ಯಾರು ಬಂದ್ ಮಾಡಕ್ ಆಗಲ್ಲ ಮೇಡಮ್. ಯಾರು ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡ್ಬೇಕು. ಈಗ ಒಬ್ಬ ರೈತನ ಕಷ್ಟ ಯಾರು ಬಂದು ಕೇಳಾರೇ ಇಲ್ಲ ಇಲ್ಲಿ. ಪ್ರಾಕ್ಟಿಕಲ್ ಆಗಿ ಎಷ್ಟು ಕಷ್ಟ ಇದೆ. ಒಂದ್ ಟೊಮೊಟೊ ಬೆಳೆದ್ರೆ ಬೀಜಿಗೆ ಸುರಿತಾರೆ, ಒಂದ್ ಜೋಳ ಬೆಳೆದ್ರೆ ಬೀಜಿ ಸುರಿತಾರೆ. ಹಾಗಾದ್ರೆ ಈ ಅಚ್ಚೆ ದಿನ ಕೇವಲ ಕನ್ಸಾಗೆ ಉಳಿಯುತ್ತೆ ಸರ್? ಹೇಗೆ ಬೇಡ, ಈ ವರ್ಷ ಜೋಳದಿಂದ ಗೊಬ್ಬರದಿಂದ ಒಸಿ ಒಂದು ರೈಟ್ ಮಾಡಿಲ್ಲ ಮೇಡಮ್. ಹೋದ ಸಲ ಜೋಳದೆಲ್ಲ ಸುಳಿ ರೋಗ ಬಂದು ಆದ್ಮೇಲೆ ಡಿಸ್ಟ್ರಿಕ್ಟ್ ಅರ್ಧ ಉಳಿದೋಗೈತೆ ರೈತರದು. ಆಯ್ತಾ, ಅದನ್ನ ಒಬ್ರು ರಾಜಕಾರಣಿಗಳು ಬಂದು ಕೇಳೋದಿಲ್ಲ. ಹಂಗಾಗಿದೆ ಸಿಚುವೇಶನ್. ಸೊ ಅದೇ ಅಚ್ಚೆ ದಿನ ಹಂಗಾರೆ ಬರೀ ಮಾತಲ್ಲೇ ಉಳಿದು ಹೋಯ್ತಾ ಹೇಗೆ ಸರ್? ಹೌದು ಮೇಡಮ್, ಹೇಳ್ತಾರೆ ಜನಗಳು. ರಾಜಕಾರಣಿಗಳು ಯಾರು ಚೆನ್ನಾಗಿಲ್ಲ, ಎಲ್ಲ ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ತುಂಬಾ ಕಷ್ಟಪಡ್ತಾ ಇರೋದು ಇವತ್ತಿಗೆ. ಅವ್ರ ಜೀವನ ಇದ್ರೆ ಅವರಿಂದ ಎಲ್ಲ ಸಮಸ್ಯೆಗಳು, ಹಾಲಿಂದ ಹಿಡಿದು ಪ್ರತಿಯೊಂದನ್ನು ಹಿಡಿದಷ್ಟೇ. ಹಾಲ್ ಕಾದ್ರೆ ರೈತಗಳು 33 ರೂಪಾಯಿ ಸಿಗುತ್ತಷ್ಟೇ. ಹಾಲ್ ಪ್ಯಾಕೆಟ್ ನೋಡಿದ್ರೆ 56 ರೂಪಾಯಿ ಆಗಿದೆ. ರೈತ ಸಿಗ್ತಾರೆ 33 ರೂಪಾಯಿ ಕೊಡ್ತಾರೆ ಅಷ್ಟೇ. ಎಲ್ಲಾಗತ್ತೆ ಮೇಡಮ್ ಇದು ಆಚೆ ದಿನ? ಯಾರು ಮಾಡ್ಕೊಡ್ತಿದ್ದಾರೆ ಮೇಡಮ್ ರೈತರಿಗೆ? ಯಾರು ಮಾಡ್ಕೊಡಲ್ಲ. ಫೀಡ್ ರೇಟ್ 1400 ರೂಪಾಯಿ 1500 ರೂಪಾಯಿ ಫೀಡ್ ರೇಟ್ ಮಾಡ್ತಾರೆ. ಹಾಲ್ ರೇಟ್ ಮಾತ್ರ 1 ರೂಪಾಯಿ ಜಾಸ್ತಿ ಮಾಡಲ್ಲ. ಗ್ಯಾಸ್ ರೇಟ್ ಇಮಿಡಿಯೇಟ್ 1 ದಿವಸ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾರೆ ಎಲ್ಲ ರೈತರುಗಳು? ಎಲ್ಲಿ ಏನಾಗ್ತಾರೆ? ಗೊಬ್ಬರ ರೇಟ್ 3000 ಮಾಡ್ಕೊತಾರೆ. ಯಾರು ಅದನ್ನ ಕೇಳೋದೇ ಇಲ್ಲ ಮೇಡಮ್, ಪ್ರಶ್ನೆ ಮಾಡಕ್ಕಿಲ್ಲ. ಈ ಗೊಬ್ಬರ ರೇಟ್ ಎಲ್ಲ ಫುಲ್ ಜಾಸ್ತಿ ಆಗ್ತೈತೆ, ಇವ್ರೆ ಎಲ್ಲೂ ಸಿಗ್ತಾ ಇಲ್ಲ. ಹಂಗಾಗಿದೆ, ರೇಟ್ ಜಾಸ್ತಿ ಆಗಿದೆ, ಸ್ಟಾಕ್ ಇಲ್ಲ, ಕರೆಕ್ಟ್ ಟೈಮಿಗೆ ಸಿಗ್ತಾನೂ ಇಲ್ಲ. ಹೌದು ಹೌದು, ಹಾಲಿಗೆ ಡೈರೆಕ್ಟ್ ನೋಡ್ರೆ ಅಷ್ಟೊಂದು ಕಡಿಮೆ ಮಾಡಿ ಇಟ್ಟಿದ್ದಾರೆ. ಯಾರು ಒಂದು ಯಾವ ಚಾನಲ್ಗಳಲ್ಲಿ ಮೇಡಮ್ ರೈತರನ್ನ ಪರ್ಫೆಕ್ಟ್ ಆಗಿ ರೈತರು ಕೊಟ್ಬಿಟ್ಟು ಕೇಳ್ಬೇಕು ಮೇಡಮ್ ಅವ್ರ ಸಮಸ್ಯೆ ಏನಿದೆ ಅಂತ. ಕೇಳಲ್ಲ ಮೇಡಮ್ ಯಾರು. ಹೌದು, ರೈತರು ಬಹಳ ತುಂಬಾ ಶೋಷಣೀಯ ಸ್ಥಿತಿಯಾಗಿ 4-5 ವರ್ಷ ಮೇಡಮ್ ರೈತರು ಯಾರು ಕೆಲಸ ಮಾಡೋದಿಲ್ಲ ಮೇಡಮ್. ಸಾಕಾಗೋಗ್ಬಿಟ್ಟಿದೆ. ಹಂಗಾಗಿದೆ ಜೀವನ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸುಕನ್ಯಾ ಅಂತ ಬೆಂಗಳೂರಿಂದ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಸೊ ಈಗ ಗೃಹಿಣಿಯಾಗಿ ಏನ್ ಹೇಳ್ತೀರಾ? ಈ LPG ರೇಟ್ ಜಾಸ್ತಿ ಆಗಿದೆ, ತುಂಬಾ ತೊಂದರೆ ಆಗಿದೆ ಮ್ಯಾಮ್. ನಮ್ಗೆ ತುಂಬಾ ತೊಂದರೆ ಆಗಿದೆ. ಅದಕ್ಕೆಲ್ಲ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಮ್. ಈಗ ಒಂದು ಅಡ್ಗೆ ಮಾಡ್ಬೇಕಾದ್ರೂ ನಾವು ಇಲ್ಲಿ ಮಾತಾಡ್ತಾ ಇದ್ವಿ, ಯೋಚನೆ ಮಾಡ್ಬೇಕು, ದೋಸೆ ಮಾಡಿದ್ರೆ ಜಾಸ್ತಿ ಗ್ಯಾಸ್ ಹೋಗುತ್ತೆ ಅಂತ. ಸೊ ನಿಮ್ಮ ಮನೇಲಿ ಯಾವ ರೀತಿ ಇದೆ? ತುಂಬಾ ತೊಂದರೆ ಆಗ್ತಿದೆ. ನಾವು ಇವತ್ತು ಬೆಳಿಗ್ಗೆ ಮಾಡಿದ್ದು ಸಾಂಬಾರ್ನ ನಾಳೆ ಇಟ್ಕೊಳ್ತೀವಿ. ಗ್ಯಾಸ್ ಖಾಲಿ ಆಗತ್ತೆ, ತಗೊಳಕ್ ಆಗಲ್ಲ. ಮಕ್ಕಳಿಗೂ ಅಷ್ಟೇ 1 ವಾರ ಆಗತ್ತೆ. ಮಕ್ಳಿಗೂ ನಾಷ್ಟ ಮಾಡ್ಕೊಡಕ್ ಆಗೋದಿಲ್ಲ. ತುಂಬಾ ತೊಂದರೆ ಆಗ್ತಿದೆ. ಅಂದ್ರೆ ಒಂದ್ ತಾಯಿಯಾಗಿ ಮಕ್ಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಥವಾ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ನೀಡ್ಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ. ಬಟ್ ಹೌದು, ಎಲ್ಲಾ ರೀತಿಲೂ ಯೋಚನೆ ಮಾಡ್ಬೇಕು. ಇವಾಗ ಇವ್ರು ಮಾಡಿರೋ ತೊಂದರೆಯಿಂದ ನಮ್ಗೆಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರು ಮತ್ತೆ ಗ್ಯಾಸ್ ರೇಟ್ ಕಮ್ಮಿ ಮಾಡಲ್ಲ ಮ್ಯಾಮ್. ಇದನ್ನ ಒಂದ್ಸರಿ ಜಾಸ್ತಿ ಮಾಡಿದ್ಮೇಲೆ ಹೌದು ಮುಗೀತು. ಅವ್ರು ಮತ್ತೆ ಕಮ್ಮಿ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಕಮ್ಮಿ ಅಂತೂ ಮಾಡೋದಿಲ್ಲ ಇನ್ನವರು. ಅವ್ರಿಗೂ ಉಪಯೋಗ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ಯುದ್ಧ ಆಗ್ತಾ ಇದೆ, ಇಲ್ಲಿ ಯುದ್ಧ ಆಗ್ತಾ ಇದೆ ಅಂತ. ಅದ್ ಅವ್ರ ಪ್ರಾಬ್ಲಮ್. ನಮ್ಮಂತ ಸಾಮಾನ್ಯ ಜನರ ಮೇಲೆ ಆಗ್ತಿದ್ದಾರೆ ಇವಾಗ. ಹೌದು ಹೌದು ಹೌದು. ಸೊ ಈ ಸಿಲಿಂಡರ್ ಎಲ್ಲ ಸಿಗ್ತಾ ಇದೆ ಮೇಡಮ್. ತರಕಾರಿ ತಗೋಬೇಕಾದ್ರು, ಸೊಪ್ಪು ತಗೋಬೇಕಾದ್ರು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಅಂತ ಅವ್ರು ಹೇಳ್ತಾರೆ. ಏನ್ ತಿನ್ಬೇಕು ಮ್ಯಾಮ್ ಇವಾಗ ಹಿಂಗ್ ಮಾಡ್ತಾರೆ? ತುಂಬಾ ತೊಂದರೆ ಆಗ್ತಾ ಇದೆ. ಆಟೋದಲ್ಲಿ ಓಡಾಡ್ಬೇಕಾದ್ರೂ ಅಷ್ಟೇ ರೇಟ್ ಜಾಸ್ತಿ ಕೇಳ್ತಾರೆ. ಕೇಳಿದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತಾರೆ. ನಮ್ಗೆ ಸಿಲಿಂಡ್ರು ಬಂದಿಲ್ಲ, ನಮ್ಗೆ ಹಿಂಗಾಗಿದೆ ಹಂಗಾಗಿದೆ, ನಮ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 20 ರೂಪಾಯಿ ಜಾಸ್ತಿ ಕೊಡಿ, 30 ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ.
ಸೊ ಈಗ ಸಿಲಿಂಡರ್ ಎಲ್ಲ ಸಿಗ್ತಾ ಇದೆಯಾ ಮೇಡಮ್ ನಿಮ್ಗೆ ನಿಮ್ ಭಾಗದಲ್ಲೆಲ್ಲ? ಅದೇ ಇವತ್ತು ಬುಕ್ ಮಾಡಿದ್ರೆ 1 ವಾರ ಆಗತ್ತೆ, 10 ದಿನ ಆಗತ್ತೆ ಬರೋದಕ್ಕೆ. ಅವಾಗೆಲ್ಲ ಆ ತರ ಇರ್ಲಿಲ್ಲ. ಇವತ್ತು ಬುಕ್ ಮಾಡಿದ್ರೆ ಇವತ್ತು ಸಾಯಂಕಾಲನೇ ಬರ್ತಿತ್ತು. ಇನ್ ಕೆಲವ್ರು ಹೇಳ್ತಾರೆ ಇಲ್ಲ ಏನು ತೊಂದರೆ ಆಗಿಲ್ಲ, ಅದು ಯುದ್ಧ ನಡೀತಾ ಇದೆ, ಹೀಗಾಗಿ ನಾವು ಸಪೋರ್ಟ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ಏನ್ ಹೇಳ್ತಾರೆ ಇದಕ್ಕೆ? ಏನ್ ಸಪೋರ್ಟ್ ಮಾಡ್ಬೇಕು ಮ್ಯಾಮ್? ಅವ್ರು ಸಪೋರ್ಟ್ ಮಾಡ್ಕೊಬಿಡಿ. ನಮ್ಗೆ ಮಧ್ಯದ ಮಿಡ್ಲ್ ಫ್ಯಾಮಿಲಿಗೆ ನಾವೇನ್ ಸಪೋರ್ಟ್ ಮಾಡೋಣ ಅವ್ರಿಗೆ? ಆಲ್ರೆಡಿ ಟ್ಯಾಕ್ಸ್ ಕೊಟ್ಟು ಸಪೋರ್ಟ್ ಮಾಡ್ತಿದಾರಲ್ಲ. ಅದೇನೋ ಮೋದಿ ಅವರು ಅವಾಗ ಹೇಳಿದ್ರು 2014 ಅಲ್ಲಿ ಹೇಳಿದ್ರು 15 ಲಕ್ಷ ಅಕೌಂಟ್ ಹಾಕ್ತಿವಿ ಅಂತ. 1 ರೂಪಾಯಿ ಬಂದಿಲ್ಲ. ಅಕೌಂಟ್ ಓಪನ್ ಮಾಡಿ ಅಂದ್ರು, ಎಲ್ಲಾರು ಕಷ್ಟಪಟ್ಟು ಮಾಡಿದ್ವಿ. 1 ರೂಪಾಯಿ ಅಕೌಂಟ್ ಹಾಕಿಲ್ಲ. ಇದೆಲ್ಲ ಸುಳ್ಳಲ್ವಾ ಇದು? ಈಗ ನಮ್ಮ ಅಕೌಂಟ್ ಇಂದಾನೆ ಕಿತ್ಕೊಳ್ತಿದಾರಲ್ಲ ಇಂಡೈರೆಕ್ಟ್. ಮೋಸ ಮಾಡ್ದಂಗ ಆಗ್ಲಿಲ್ವಾ ಅವರು ನಮ್ಗೆ? ಹೌದೌದು. ಓಕೆ, ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಅವರೇ ಪ್ರಾಬ್ಲಮ್ ಆಗಿರೋದು, ಅವರಿಂದನೇ ಇದೆಲ್ಲ ಆಗ್ತಿರೋದು. ಓಕೆ ಮೇಡಮ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ಕೆ. ಇನ್ನು ಮಹಾಲಕ್ಷ್ಮಿ ಮೇಡಮ್, ಈಗ ನಾವಾಗಲೇ ಮೋದಿ ಅವರು ಒಂದು ಉಜ್ವಲ ಯೋಜನೆ ಅಂತ ಒಂದು ಯೋಜನೆ ತಂದಿದ್ರು. ಅಂದರೆ ದೇಶದ ತಾಯಂದ್ರು ಸೌದೆ ಒಲೆ ಉರಿಸಬಾರ್ದು, ಅವ್ರ ಕಣ್ಗಳಲ್ಲಿ ನೀರು ಬರಬಾರ್ದು, ಅಥವಾ ಅಸ್ತಮಾ ಅದು ಇದು ರೋಗ ಬರಬಾರ್ದು, ದಮ್ ಬರಬಾರ್ದು ಅಂತ ಎಲ್ರಿಗೂ ಕೂಡ ಈ ಗ್ಯಾಸ್ ಸ್ಟವ್, ಸಿಲಿಂಡ್ರು ಎಲ್ಲ ಕೊಟ್ಟರು. ಆದರೆ ಈಗ ಈ ರೀತಿ ಬೆಲೆ ಏರಿಕೆ ಮಾಡಿ ಅವ್ರಿಗೆ ಕೊಟ್ಟಿರುವಂಥದ್ನೇ ಮತ್ತೆ ವಾಪಸ್ ಕಿತ್ಕೊಳ್ಳುವಂಥ ಪ್ರಯತ್ನ. ಈಗ ಆ ದೇಶದ ತಾಯಂದ್ರ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬರ್ತಾ ಇದೆ. ಏನು ಹೇಳ್ತೀರಾ ಇದಕ್ಕೆ? ಖಂಡಿತ ಅದು ಏನು ಅವರು ಸಬ್ಸಿಡಿಗೆ ಕೊಡೋದಕ್ಕಿಂತ ಜಾಸ್ತಿ ಆ ಟೈಮಲ್ಲಿ ಉಜ್ವಲ ಯೋಜನೆಗೆ ಅಡ್ವರ್ಟೈಸ್ಮೆಂಟ್ಗೆ ಜಾಸ್ತಿ ಖರ್ಚು ಮಾಡ್ಬಿಟ್ಟಿದ್ರೇನು. ಅವ್ರು ಎಷ್ಟು ಜನಕ್ಕೆ ಸಬ್ಸಿಡಿ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಜನ ತಾಯಂದಿರು ಒಲೆನ ಬಿಟ್ಟು, ಸೌದೆ ಒಲೆನ ಬಿಟ್ಟು ಸಿಲಿಂಡರ್ ತಗೊಂಡು ಸಬ್ಸಿಡಿಯಲ್ಲಿ ತಗೊಂಡೋಗೋ. ಬಟ್ ಆದ್ರೆ ಉಜ್ವಲ ಯೋಜನೆ ಅನ್ನೋ ಅಡ್ವರ್ಟೈಸ್ಮೆಂಟ್ ಒಂದು ಪ್ರಾಪಗಾಂಡ ಮಾತ್ರ ತುಂಬಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿದ್ರೆ. ಸೊ ಆ ಸಬ್ಸಿಡಿನೂ ಎಷ್ಟು ದಿನ ಕೊಟ್ಬಿಟ್ರು, ಎಷ್ಟು ದಿನ ಕೊಟ್ರು? ಕಣ್ಣೊರ್ಸೋ ತಂತ್ರ. ಪಾಪ ಹೆಣ್ಣು ಮಕ್ಳು ಅವತ್ತು ಏನೋ ಒಂದು ಆಸೆ ಇಟ್ಕೊಂಡ್ಬಿಟ್ರು, ಬದಲಾಗುತ್ತೆ, ನಮಗೂ ಇದರಿಂದ ಮುಕ್ತಿ ಸಿಗುತ್ತೆ, ಈ ಸೌದೆ ಮುಂದೆ ಕೂತ್ಕೊಂಡು ಕಣ್ಣು ಉರ್ಸ್ಕೊಂಡು ನಮ್ಮ ಅಡ್ಜಸ್ಟ್ ಇವಾಗ ಮತ್ತೆ ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂದ್ರೆ ಪಾಪ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇನ್ನು ಕೆಲವರು ಅಂತಿದಾರಲ್ಲ, ಆಗ್ಲಿ ಬಿಡಿ, ಏನು ಎಲ್ಲೋ ಯುದ್ಧ ನಡೀತಿದೆ, ನಾವು ಸಪೋರ್ಟ್ ಮಾಡು. ಖಂಡಿತ ನಮ್ಮ ದೇಶದ ಜನರು ಟ್ಯಾಕ್ಸ್ ಕಟ್ಟಿ ಸಪೋರ್ಟ್ ಮಾಡ್ತಾ ಇದೀವಿ. ಈಗ ಬೇರೆ ದೇಶದಲ್ಲಿ ನಮಗಿಂತ ಜಾಸ್ತಿ ಸಿಲಿಂಡರ್ ಬೆಲೆ ಜಾಸ್ತಿ ಇದೆ, ನಮ್ಮ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಅಂತ ಹೇಳ್ತಿದಾರಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ಬೇರೆ ದೇಶಗಳಲ್ಲಿ ನಾವು ಯಾರ ಜೊತೆ ಕಂಪೇರ್ ಮಾಡ್ಕೊಂತೀವಲ್ಲ, ನಾವು ಚೈನಾಗೆ ಈಕ್ವಲ್, ನಾವು USA ಈಕ್ವಲ್, ನಾವು ಯುರೋಪ್ಗೆ ಈಕ್ವಲ್, ಜರ್ಮನ್ಗೆ ಈಕ್ವಲ್ ಅಂತ, ಜಪಾನ್ಗೆ ಈಕ್ವಲ್ ನಾವು ಅಂತ ಕಂಪೇರ್ ಮಾಡ್ಕೊಳ್ಳೋ ದೇಶಗಳಲ್ಲಿ ಅವರು ಟ್ಯಾಕ್ಸ್ ಕಟ್ತಿರೋ ದುಡ್ಡುಗೆ ಕರೆಕ್ಟ್ ಆಗಿ ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಫ್ರೀ ಎಜುಕೇಶನ್ ಕೊಡುತ್ತೆ, ಫ್ರೀ ಹಾಸ್ಪಿಟಲ್ ಹೆಲ್ತ್ ಇದು ಕೊಡುತ್ತೆ, ರೋಡ್ ಟ್ಯಾಕ್ಸ್ ಇಲ್ಲ ಅಲ್ಲಿ, ಎಷ್ಟೋ ಸವಲತ್ತುಗಳು ನಮ್ಮ ಟ್ಯಾಕ್ಸ್ ತಗೊಂಡು ಜನಕ್ಕೆ ರಿಟರ್ನ್ ಕೊಡುತ್ತೆ. ನಮ್ಮ ದೇಶದಲ್ಲಿ ಬರೋ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ತಾರೆ. ಎಷ್ಟು ಶಾಲೆಗಳು, ಹೊಸ ಸರ್ಕಾರಿ ಶಾಲೆಗಳು ಓಪನ್ ಆಗಿದೆ, ಮುಚ್ಚಿರೋವೇ ಜಾಸ್ತಿ ಓಪನ್ ಆಗಿರೋ. ಪ್ರೈವೇಟ್ ಸ್ಕೂಲಲ್ಲಿ ಒಬ್ಬ ಬಡ ಮಧ್ಯಮ ವರ್ಗದವ್ರು ಇವತ್ತು ಕೂತ್ಕೊಂಡು ಸ್ಕೂಲ್ ಫೀಸು ನಾವೇ ಕಟ್ಟಬೇಕು, ಟ್ಯಾಕ್ಸು ನಾವೇ ಕಟ್ಟಬೇಕು. ಈ ಕಡೆ ಏನಾದ್ರು ಹೆಲ್ತ್ ಹೆಚ್ಚು ಕಮ್ಮಿ ಆಯ್ತು, ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಬರ್ಬೇಕು ಅಂದ್ರೆ ನಮ್ಗೆ 1000 ರೂಪಾಯಿ ಖರ್ಚಾಗುತ್ತೆ. ಈ ರೋಡ್ಗಳಂತೂ ನಾವು ಹೇಳೋ ಪರಿಸ್ಥಿತಿನೇ ಇಲ್ಲ. ನ್ಯಾಷನಲ್ ಹೈವೇಗಳು ಏನು ಸೆಂಟ್ರಲ್ ಗವರ್ಮೆಂಟ್ ಫಂಡ್, ಎಷ್ಟೋ ಬ್ರಿಡ್ಜ್ಗಳು ಬಿದ್ದೋಗಿರೋದು ನೋಡಿದೀವಿ ಕಳಪೆ ಕಾಮಗಾರಿಗಳಿಂದ. ಇನ್ನು ಯಾವ ಮುಖ ಇಟ್ಕೊಂಡು ನಾವು ಬೇರೆ ದೇಶಗಳು ಕಂಪೇರ್ ಮಾಡ್ಕೊಂತಿದೀವಿ? ನಾವು ಬೇರೆ ದೇಶಗಳಲ್ಲಿ ಕಮ್ಮಿ ಇದೆ ಸಿಲಿಂಡರ್, ನಮ್ ದೇಶದಲ್ಲೇನೆ ಜಾಸ್ತಿ ಇದೆ, ನಮ್ ದೇಶದಲ್ಲೇ ಕಮ್ಮಿ ಇದೆ, ನಾವು ತ್ಯಾಗ ಮಾಡ್ತಿದೀವಿ ದೇಶಕ್ಕೋಸ್ಕರ ಅನ್ನೋದು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಬೇರೆ ದೇಶಗಳಿಗೆ ಅವರ ಸರ್ಕಾರ ಏನ್ ಕೊಡ್ತಾ ಇದೆ, ನಮ್ಮ ದೇಶದಲ್ಲಿ ನಾವಿಷ್ಟು ಟ್ಯಾಕ್ಸ್ ಕಟ್ಟಿನೋ ಸರ್ಕಾರದಿಂದ ನಮ್ಗೆ ಏನ್ ವಾಪಸ್ ಸಿಗ್ತದೆ? ಆಯ್ತಪ್ಪ, ನೀವೆಲ್ಲ ಕೊಟ್ಬಿಡಿ, ನಮ್ಗೇನೋ ನಮ್ಮ ಮಕ್ಳಿಗೆ ಎಜುಕೇಶನ್ ಬೇಕು, ನಮ್ಗೆ ಹೆಲ್ತ್ ಬೇಕು, ನಮ್ಗೆ ಮೂಲ ಸೌಕರ್ಯಗಳು ನೀವು ಕೊಟ್ಬಿಟ್ಟು ಸಿಲಿಂಡರ್ ದರ ನೀವು ಜಾಸ್ತಿ ಮಾಡಿ. 2000 ಜನ ಕೊಡೋಕ್ ರೆಡಿ ಇರ್ತಾರೆ. ಹೌದು, ನಮ್ಮ ದೇಶ, ನಮ್ಮ ಸರ್ಕಾರ ನಮ್ಗೆ ಇಷ್ಟು ಕೊಡ್ತಾ ಇದೆ, ನಾವು ಅನುಕೂಲವಾಗಿ ಬದುಕಕ್ಕೆ, ನಮ್ಮ ಮಕ್ಕಳಿಗೆ ಬದುಕಕ್ಕೆ ಎಲ್ಲ ಅನುಕೂಲಗಳು ಮಾಡ್ಕೊಡ್ತಾ ಇದೆ, ನಾವು ಕೊಡೋಣ ಬಿಡು ಅಂತ ಕೊಡ. ನೀವೇನೂ ಕೊಡ್ದಿರ ನಮ್ಮಿಂದನೇ ಕಿತ್ಕೊಂಡು ತಿಂದು 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 ಇವತ್ತು ಕೊಡೋಣ ಬಿಡಿ. ಯಾರೋ ಒಬ್ರು ಹೇಳ್ತಿದ್ರು ಕೊಡೋಣ ಬಿಡಿ, ಏನೀಗ ನಾವು ದೇಶ ಸೇವೆ ಮಾಡೋಣ ಅಂತ. ಕರೆಕ್ಟ್ ರೀ, ದೇಶ ಸೇವೆ ಮಾಡೋಣ. ಅದು ರಿಟರ್ನ್ ಆಗಿ ನನ್ನ ಮುಂದಿನ ಪೀಳಿಗೆಗೆ ನನಗೆ ನನ್ನ ದೇಶ ಏನ್ ಮಾಡ್ತಿದೆ, ಯಾವ್ದು ಹೊಸ ಯೂನಿವರ್ಸಿಟೀಸ್ ಓಪನ್ ಮಾಡಿದೀರಾ? ಆಯ್ತು, ಇವಾಗೇನೋ 2-3 ತಿಂಗಳಿಂದ ಗ್ಯಾಸ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ ಮುಂಚೆ ಎಲ್ಲ ಕರೆಕ್ಟ್ ಆಗೇ ಇತ್ತಲ್ಲ. ಎಷ್ಟು ಯೂನಿವರ್ಸಿಟೀಸ್ ಓಪನ್ ಆಗಿದೆ, ಎಷ್ಟು ಸರ್ಕಾರಿ ಶಾಲೆಗಳು ಕಾಲೇಜ್ಗಳನ್ನ ನೀವು ಇದು ಮಾಡಿದೀರಾ, ಎಷ್ಟು ಜನಕ್ಕೆ ಹೋಗ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ. ಗ್ರಾಜುಯೇಷನ್ಸ್ ಇವತ್ತೆಲ್ಲ ಗ್ರಾಜುಯೇಟ್ಸ್ ರೋಡ್ ಅಲ್ಲಿ ನಿಂತು ಪ್ರೊಟೆಸ್ಟ್ ಮಾಡ್ತಿದಾರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಒಂದು ಮಾಮೂಲಿ ಪಾರ್ಟಿ. ಇವತ್ತು ಜನಗಳು ಸಾವಿರಾರು ಲಕ್ಷಾಂತರ ಜನ ಬೀದಿಗೆ ಇಳಿಯೋ ತರ ಆಗಿರೋದು ಏನಕ್ಕೆ ಅಂದ್ರೆ ಇದೇ ಕಾರಣ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಸಮರ್ಥನೆ ಮಾಡ್ಕೊಳ್ಳೋ ಅಂತ ಯಾವಿದು ಇಲ್ಲ, ಯಾವುದೇ ಪಕ್ಷ ಆಗಿರ್ಬೋದು, ಅದು ಬೇರೆ. ಬಟ್ ದೇಶದ ಜನ ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಕೇಂದ್ರ ಸರ್ಕಾರದ್ದು ಯಾವ್ದು ಒಂದೇ ಒಂದು ಸಣ್ಣ ಹೋಪು ಕಾಣ್ತಿಲ್ಲ. ಸರಿ, ಬೇಡ ಬಿಡಿ, ಆಯ್ತು, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಮಂತ ರಾಜಕಾರಣಿಗಳನ್ನ ಸಹಿಸ್ಕೊಂಡು ನಮ್ಮ ದೇಶದ ಜನರಿಗೆ ಅಭ್ಯಾಸ ಆಗಿದೆ.
ಒಂದು ಕನಿಕರ, ಒಂದು ಮನುಷ್ಯತ್ವ ಆದ್ರೂ ಇಟ್ಕೊಂಡು ಬಂದು ಜನದ ಹತ್ರ ಕೂತ್ಕೊಂಡು ಮಾತಾಡಕ್ಕೆ. ಹೌದೌದೌದು, ನಮ್ಮ ಕಾಲರ್ಸ್ ಕೂಡ ಅದೇ ಹೇಳಿದ್ರು. ಮಾತಾಡಿ ಕೂತ್ಕೊಂಡು ಆಯ್ತು ಬಿಡಿ, ನಿಮ್ ಕೇಂದ್ರ ಸರ್ಕಾರದಲ್ಲಿರೋ ಮಿನಿಸ್ಟರ್ಗಳು ತುಂಬಾ ಬಿಸಿ ಇರ್ತೀರಾ, ಇಲ್ಲಿಂದ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳ್ಸಿದೀವಲ್ಲ, ಬುದ್ಧಿವಂತರು ಸಂಸದರು ಹೋಗಿದಾರಲ್ಲ, ಒಂದಷ್ಟು ಜನ 16 ಜನ ಹೋಗಿ ಕೂತಿದಾರಲ್ಲ, ಅವ್ರು ಏನೋ ಎಲ್ಲೋ ಸಂಬಂಧ ಇಲ್ದಿರೋ ವಿಷಯ ಆದಾಗ ಬಂದು ಮಾಧ್ಯಮಗಳ ಮುಂದೆ ಬಾಯ್ ಬಡ್ಕೊಂತೀರಾ ನೀವು. ಇವತ್ತು ಜನರು ಕಷ್ಟಪಡ್ತು ಯಾಕೆ ಬಂದು ಯಾರು ಮಾತಾಡ್ತಿಲ್ಲ ನೀವು? ನಮ್ ಮೋದಿ ಅವ್ರು ಕೊಡ್ತಾರಪ್ಪ, ನಿರ್ಮಲಾ ಸೀತಾರಾಮನ್ ಕೊಡ್ತಾರೆ, ನೀವೇನು ತೊಂದರೆ ಪಡ್ಕೋಬೇಡಿ ಅಂತ ಒಂದು ಹೇಳ್ಬೇಕಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ಅದು ನಮ್ಮ ದೇಶ, ನಮ್ಮ ರಾಜ್ಯದ ಮೇಲೆ ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡ್ತಾ ಇದೆ, ಬಟ್ ಓಕೆ, ನೀವು ಕಂಪೇರ್ ಮಾಡಿ ಹಾಗೆ ಪ್ರೈಸ್ ಕೂಡ ಜಾಸ್ತಿ ಮಾಡಿ, ಬಟ್ ಅದಕ್ಕೆ ತಕ್ಕಂತೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಎಂಪ್ಲಾಯ್ಮೆಂಟ್ ಇದೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.